Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಶ್ರೀ ಗುರುಭ್ಯೋ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಣ್ಯೈ ನಮೋ ನಮಃ. ನಮಃ ಪರಮಋಷಿಭ್ಯಃ ನಮಃ ಪರಮಋಷಿಭ್ಯಃ. ಭಾರತೀಯ ಸಂಸ್ಕೃತಿಯ ಅಡಿಸ್ಥಾನವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪರಂಪರೆಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿವಸ ಇವತ್ತು ಗುರುಪೂರ್ಣಿಮಾ. ಗುರುಪೂರ್ಣಿಮಾ ಅನ್ನುವುದು ಕೇವಲ ನಮಗೆ ಮಾತ್ರ ಅಲ್ಲ, ಭಾರತೀಯ ಎಲ್ಲ ಆಧ್ಯಾತ್ಮಿಕ ಧಾರೆಗಳಿಗೂ ಸಹ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿವಸ. ಭಾಳ ಹಿಂದೆ, ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ, ನಮ್ಮ ವೇದಗಳಲ್ಲೂ ಸಹ ಬೇರೆ ಬೇರೆ ಕುಟುಂಬಗಳಲ್ಲಿ ಅಥವಾ ಗೋತ್ರಗಳಲ್ಲಿ ಬೇರೆ ಬೇರೆ ಕಡೆ ಅದು ಹರಡಿ ಹೋಗಿತ್ತು. ಬಹಳ ಕಾಲದ ಹಿಂದೆ ಗುರು ಶಿಷ್ಯ ಪರಂಪರೆಯಾಗಿ ಬೇರೆ ಬೇರೆ ಕಡೆ ಇತ್ತು, ಒಂದೊಂದು ಭಾಗ. ಅದನ್ನೆಲ್ಲವನ್ನೂ ಸಹ ಏಕೀಕರಿಸಿ, ಎಲ್ಲವನ್ನೂ ಸಹ ಸಂಗ್ರಹಿಸಿ, ಅದಕ್ಕೆ ಒಂದು ರೂಪವನ್ನು ಕೊಟ್ಟವರು ವೇದವ್ಯಾಸ ಮುನಿಗಳು. ನಾರಾಯಣನ ಅವತಾರ ಆಗಿರ್ತಕ್ಕಂಥ ವೇದವ್ಯಾಸ ಸ್ವಾಮೀಜಿಯವರು, ಋಷಿಗಳು ಇದೆಲ್ಲವನ್ನು ಸಂಗ್ರಹ ಮಾಡಿಬಿಟ್ಟು ಅದನ್ನು 4 ಭಾಗ ಮಾಡಿದ್ರು. 4 ಹೆಸರು ಕೊಟ್ಟರು. 4 ಭಾಗ ಮಾಡಿ 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಹೀಗೆ ಅವರು 4 ಭಾಗವನ್ನು ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ತಮ್ಮ 4 ಜನ ಶಿಷ್ಯರಿಗೆ ಅದನ್ನು ಅವರು ಹೇಳಿಕೊಟ್ರು. ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನು ಅವರು ಹೇಳಿಕೊಟ್ರು. ಹೀಗೆ ಪರಂಪರೆಯಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಪರಂಪರೆಯಾಗಿ ಆ ಕುಟುಂಬಗಳಿಂದ ಹರಿದು ಬಂದಿದೆ. ಈಗ ಯಾರಾದರೂ ಕೇಳ್ತಾರೆ, ನಿಮ್ಮ ಯಾವುದು ವೇದ ಅಂತ. ಕೆಲವರು ಹೇಳ್ತಾರೆ ನಮ್ಮ ಯಜುರ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವಣವೇದನೂ ಸಹ ಇದೆ ಅಂತ. ಅಥರ್ವಣವೇದ ಅಂದರೆ ಭಾಳ ಕಡಿಮೆ ವೇದ ಇದೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಭಾಗ ಅಂತ 2 ಅರ್ಥ ಇದೆ. ವೇದ ಅಂತ ಹೇಳ್ತಾರೆ, ವೇದದ ಕೊನೆಯ ಭಾಗ ಅಂತ. ಕೊನೆಯದು ಅಂದರೆ ಕೊನೆಯದಂತ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತಂದರೆ, ಈ ವೇದಗಳ ಮುಖ್ಯವಾಗಿರ್ತಕ್ಕಂಥ ಅವ್ರ ಉದ್ದೇಶ ಏನು ಅಂತ ಕೇಳಿದ್ರೆ, ಪರಮಾತ್ಮನ ಸಾಕ್ಷಾತ್ಕಾರ. ಜೀವನದ ಗುರಿ ಏನು? ಹಿಂದೆ ಒಂದು ಭಾವನೆ ಇತ್ತು, ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಅಂತ. ಸ್ವರ್ಗ ಅಂತ ಇದೆ, ಅದು ಭಾಳ ದೊಡ್ಡದಾಗಿದೆ. ಸ್ವರ್ಗದಲ್ಲಿ ಅವುಗಳ ಅಲ್ಲಿ ಸಂತೋಷ ಇರುತ್ತೆ ಇತ್ಯಾದಿಗಳು. ಅದು ಭೋಗಕ್ಕೆ ಸಂಬಂಧಪಟ್ಟದ್ದು. ಆದರೆ ಒಂದು ಸಮಸ್ಯೆ ಏನು ಅಂತಂದರೆ, ಅದು ಅಲ್ಲಿ ಆದಮೇಲೆ, ನಿಮ್ಮ ಪುಣ್ಯ ಕಡಿಮೆ ಆದಮೇಲೆ, ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆದಮೇಲೆ ನೋಡಿ ನೋಟಿಸ್ ಬರುತ್ತಲ್ಲ, ಹಾಗೆ ಕೆಳಗಡೆ ಬರಬೇಕಾಗತ್ತೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗಾದರೆ ಅದಲ್ಲ ಜೀವನದ ಗುರಿ. ಅಂದರೆ ಅದಲ್ಲ, ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಒಂದು ಲಭ್ಯವಾಗ್ತಕ್ಕಂಥ ಒಂದು ಗುರಿ ಇದೆ. ಅದನ್ನೇ ಅವರು ಆತ್ಮಸಾಕ್ಷಾತ್ಕಾರ, ಮುಕ್ತಿ ಅಂತ. ಮುಕ್ತಿ ಅಂತಂದರೆ ಮುಗೀತು ಅಂತ, ಇನ್ನೂ ವಾಪಸ್ ಬರಬೇಕಾಗಿಲ್ಲ, ಮುಗೀತು.
ಆನಂದದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಇದೆ. ಅದನ್ನು ಇಲ್ಲೇ ಇಹ ಏವ, ಇಲ್ಲೇ ಈ ಶರೀರ ಇರುವಾಗಲೇ ಪ್ರಯತ್ನಪೂರ್ವಕವಾಗಿ ಸಾಧನೆಯ ಮುಖಾಂತರ ಆ ಸ್ಥಿತಿಗೆ ನಾವು ಏರಬಹುದು ಅಂತ. ಏರಬಹುದು. ಆ ವೇದಾಂತ ಏನು ಹೇಳುತ್ತೆ ಅಂತಂದರೆ ಆ ಸ್ಥಿತಿಗೆ ಏರ್ತಕ್ಕಂಥ ದಾರಿಯನ್ನು ಸ್ಪಷ್ಟಪಡಿಸಿದೆ. ಇದರ ಸಾರ ಇದೆಯಲ್ಲ, ಈ ಸಾರವನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಡೋದಕ್ಕೋಸ್ಕರ ಅದನ್ನು ದೊಡ್ಡ ದೊಡ್ಡ ಅನೇಕ ವಿಷಯಗಳಿದೆ ಉಪನಿಷತ್ತಲ್ಲಿ, ಬಹಳಷ್ಟು ವಿಷಯಗಳಿವೆ. ಅದನ್ನು ಸೂತ್ರ ರೂಪದಲ್ಲಿ ರಚಿಸಿಕೊಟ್ಟರು ವೇದವ್ಯಾಸ ಸ್ವಾಮೀಜಿಯವರು. ವೇದವ್ಯಾಸರು ನಾರಾಯಣ ಸ್ವರೂಪಿಯಾಗಿರ್ತಕ್ಕಂಥ ವೇದವ್ಯಾಸರು ಅವರು ಅದನ್ನು ಆ ಬ್ರಹ್ಮಸೂತ್ರ ಅಂತ ಇದೆ, ಶಾರೀರಿಕ ಸೂತ್ರ ಅಂತ ಹೇಳ್ತಾರೆ. ಸೂತ್ರ ಮುಖಾಂತರ ಈ ಉಪನಿಷತ್ತಿನಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ಅದರಲ್ಲಿ ಸ್ಪಷ್ಟೀಪಡಿಸಿದ್ದಾರೆ. ಇದು ಬಹಳ ಪಂಡಿತರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಆದರೆ ಸಾಮಾನ್ಯ ಜನರಿಗೆ ಏನಾದ್ರು ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಅವರು ಅನೇಕ ಪುರಾಣಗಳನ್ನು ಸಹ ರಚನೆ ಮಾಡಿದರು. ಭಾಗವತ ಮತ್ತು ಇನ್ನೂ ಅನೇಕ ಪದ್ಮಪುರಾಣ, ಅನೇಕ ಪುರಾಣಗಳಿವೆ. 18 ಪುರಾಣಗಳಿಂತ ಒಂದು ಉಪಪುರಾಣಗಳಿದೆಯಂತೆ. ಅದನ್ನೆಲ್ಲ ರಚನೆ ಮಾಡಿದರು. ಅದು ಮಾತ್ರ ಅಲ್ಲ, ಹಿಸ್ಟ್ರಿ ಬರೆದಿದ್ದಾರೆ, ಇತಿಹಾಸ ಅಂತ ಹೇಳ್ತಾರೆ. ಮಹಾಭಾರತದ ಕೊಡುಗೆ ಇದೆಯಲ್ಲ, ವ್ಯಾಸರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಅದು. ಅದರಲ್ಲಿ ಹಿಂದೆ ಏನಾಯಿತು, ಇತಿಹಾಸ ಹೀಗಿತ್ತು, ಹಿಂದೆ ಹೀಗಾಯಿತು ಅಂತ ಹಿಂದೆ ಹೀಗಾಯಿತು ಅನ್ನೋದನ್ನು ಸಹ ಹಿಸ್ಟ್ರಿ ಬರೆದಿದ್ದಾರೆ, ಅದರಲ್ಲಿದೆ. ಅದು ಕೇವಲ ಕಟ್ಟುಕತೆ ಅಲ್ಲ, ಹಿಂದೆ ನಡೆದ ಘಟನೆಯನ್ನು ಅವರು ಸ್ವತಃ ನೋಡಿ ಬರೆದಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಭಾಗ ನಿಮಗೆ ಗೊತ್ತಿರಬೇಕು, ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೃಷ್ಣನ ಉಪದೇಶ, ಭಗವದ್ಗೀತೆ ಅಲ್ವಾ, ಭಗವದ್ಗೀತೆ. ಹೀಗೆ ವ್ಯಾಸರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಗೆ. ಅವರ ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬ. ಆ ಹಬ್ಬವನ್ನು ನಾವು ಗುರು ಪೂರ್ಣಿಮಾ, ಆಷಾಢ ಪೂರ್ಣಿಮೆ ಇವತ್ತು, ಆ ಪೂರ್ಣಿಮೆಯನ್ನು ಆಚರಿಸ್ತಿದ್ದೀವಿ ನಾವು. ಇದು ನಮಗೆ ಮಾತ್ರ ಅಲ್ಲ, ಈ ದಿವಸ ಜೈನರಿಗೂ ಸಹ ಇದು ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಜೈನರಿಗೂ ಸಹ ಅಲ್ಲಿ 24ನೇ ತೀರ್ಥಂಕರಾಗಿರ್ತಕ್ಕಂಥ ಮಹಾವೀರ ತೀರ್ಥಂಕರರು ಕೈವಲ್ಯವನ್ನು ಪಡೆದ, ಉನ್ನತವಾದ ಜ್ಞಾನವನ್ನು ಪಡೆದು ಮಾತ್ರ ಅಲ್ಲ, ಅದನ್ನು ಮೊದಲನೇದಾಗಿ ತಮ್ಮ ಒಬ್ಬ ಶಿಷ್ಯರಿಗೆ ಅದನ್ನು ಉಪದೇಶ ಮಾಡ್ತಾರೆ. ಆ ಗಣಧರ ಇಂದ್ರಭೂತಿ ಗೌತಮ ಅನ್ನೋರಿಗೆ ಅವರು ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದ ದಿವಸ ಇವತ್ತು. ಹಾಗಾಗಿ ಜೈನರಿಗೂ ಸಹ ಇವತ್ತು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿವಸ. ಬೌದ್ಧರಿಗೂ ಸಹ ಇವತ್ತು ವಿಶೇಷ ದಿವಸ. ಬುದ್ಧ ಆಲದ ಮೇಲುಗಡೆ ಕೂತು ಆ ನಿರ್ವಾಣವನ್ನು ಅನುಭವಿಸಿದ್ರಲ್ಲ, ಅದಾದ ಮೇಲೆ ಇದನ್ನು ಮುಕ್ತಿಗಿರ್ತಕ್ಕಂಥ ದಾರಿಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಸ್ಥಿತಿಯಿಂದ ಹೊರಗಡೆ ಬರ್ತಾರೆ. ಬಂದು ಕಾಶಿಯ ಸಮೀಪದಲ್ಲಿ ಇರ್ತಕ್ಕಂಥ ಅಲ್ಲಿ ಹಿಂದೆ ಅವ್ರ ಜೊತೆ ಇದ್ದ ಕೆಲವರು ತಪಸ್ವಿಗಳಿದ್ದರು, ಕಠೋರವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾಯಿದ್ರು. ಅವರಿಗೆ ತಾವು ಈ ದಾರಿಯನ್ನು ಹೇಳಿಕೊಟ್ಟ ದಿವಸ, ಮುಕ್ತಿಗೆ ದಾರಿಯನ್ನು ಹೇಳಿಕೊಟ್ಟ ದಿವಸ. ಹಾಗಾಗಿ ಅವರಿಗೂ ಸಹ ಇದು ಆ ಬುದ್ಧ ಪಂಚವಾಗ್ಗೀಯ ಅಂತ ಹೇಳ್ತಾರೆ. ಇದನ್ನು ಇವತ್ತಿನ ಬುದ್ಧ 5 ಜನ ಆ ಮುನಿಗಳಿಗೆ, ಆ ತಪಸ್ವಿಗಳಿಗೆ ಧರ್ಮವೊಂದು ಉಪನ್ಯಾಸವನ್ನು ಮಾಡಿರ್ತಕ್ಕಂಥ ದಿವಸ. ಇದನ್ನು ಉಪೋತ್ಥ ಅಂತಲೂ ಹೇಳ್ತೀವಿ, ಉಪೋತ್ಥ ದಿವಸ ಅಂತ. ಹೀಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಶ್ರೀಲಂಕಾದಲ್ಲೂ ಸಹ ಈ ಗುರುಪೂರ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಥೈಲ್ಯಾಂಡಲ್ಲೂ ಸಹ ಇದೆ. ಥೈಲ್ಯಾಂಡಲ್ಲೂ ಸಹ ಬುದ್ಧರ ಇದೆ. ಅವರು ಸಹ ಇವತ್ತು ವಿಶೇಷವಾಗಿರ್ತಕ್ಕಂಥ ಪೂರ್ಣಿಮಾ ಅಂಥೇಳಿ ಇದನ್ನು ಗುರುಪೂರ್ಣಿಮಾ ಅಂತ ಆಚರಿಸ್ತಾ ಇದ್ದಾರೆ.
ಹಾಗೆ ಇದು ಮಾತ್ರ ಅಲ್ಲ, ಇವತ್ತು ನಮಗೆ ಸನ್ಯಾಸಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ. ಅದು ಏನು ಅಂತಂದರೆ, ನೋಡಿ, ಮುಂಚೆ ಈ ಸನ್ಯಾಸಿಗಳು ಒಂದು ಕಡೆ ಇರ್ತಾ ಇರಲಿಲ್ಲ. ಅವರು ಕಾಲ್ನಡಿಗೆಯಿಂದ ಬೇರೆ ಬೇರೆ ಭಾರತ ವಿವಿಧ ಭಾಗಗಳಿಗೆ ಹೋಗ್ತಿದ್ರು. ಆಮೇಲೆ ಅಲ್ಲಿ ತಾವು ತಮ್ಮ ಅನುಭವವನ್ನು ಹೇಳ್ಕೊಡ್ತಾಯಿದ್ರು, ಆಧ್ಯಾತ್ಮಿಕ ದಾರಿಯನ್ನು ಹೇಳ್ಕೊಡ್ತಾಯಿದ್ರು, ಧರ್ಮ ಮಾರ್ಗದಲ್ಲಿ ಹೇಗೆ ಜೀವಿಸೋದು ಅನ್ನೋದನ್ನು ಸಹ ಅವರು ಹೇಳ್ಕೊಡ್ತಾ ಇದ್ದರು. ಒಂದು ಕಡೆ ನಿಲ್ತಾ ಇರಲಿಲ್ಲ. ಈಗಿನ ಹಾಗೆ ಎಕ್ಸ್ಪ್ರೆಸ್ ವೇ ಯಾವುದೂ ಇರಲೇ ಇಲ್ಲ. ಆವಾಗ ಕಾಡಲ್ಲಿ ಕಾಲ್ನಡಿಗೆಯಲ್ಲೇ ಹೋಗಬೇಕು, ಒಂದು ಕಡೆ ಇನ್ನೊಂದು ಕಡೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಮಠಗಳಿದ್ದರೆ ಕೆಲವು ಕಡೆ ನಂತರ ಈ ಪಲ್ಲಕ್ಕಿ ಎಲ್ಲ ಬಂತು. ಆಮೇಲೆ ಅದು ಮೊದಲು ಇರಲೇ ಇಲ್ಲ. ನಡ್ಕೊಂಡು ಒಂದು ಕಡೆ ನಡ್ಕೊಂಡೇ ಹೋಗ್ಬೇಕು, ಎಲ್ಲರೂ ಸಹ ನಡ್ಕೊಂಡೇ ಹೋಗ್ಬೇಕಾಗ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಈ ಮಳೆಗಾಲ, ನಮ್ಮ ಮಳೆಗಾಲ ಹೇಗೆ ಗೊತ್ತಲ್ಲ ನಿಮಗೆ. ಈ ಮಳೆಗಾಲದಲ್ಲಿ ಹೇಗಪ್ಪ ಒಂದು ಕಡೆ ಹೋಗೋದು? ನದಿಗಳು ತುಂಬಿ ಹರಿತಾ ಇರುತ್ತೆ, ಮಳೆ ಜೋರು ಬರ್ತಾ ಇರುತ್ತೆ, ಕಾಡಿನಲ್ಲಿ ಹೋಗೋದು ಕಷ್ಟ. ಅದಕ್ಕೇನು ಮಾಡಿದ್ರು ಅಂತಂದರೆ, ಇವತ್ತಿನಿಂದ 4 ತಿಂಗಳು ಕಾಲ ಒಂದೇ ಕಡೆ ಇದ್ದು ಧ್ಯಾನ ಜಪಾದಿಗಳ ಜೊತೆಗೆ ಜನರಿಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಪಸರಿಸ್ತಕ್ಕಂಥ ಒಂದು ಪುಣ್ಯವಾಗಿರ್ತಕ್ಕಂಥ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅವರು. ಜನರಿಗೆ ಸಾಧು ಸಂಘ ಸಿಕ್ತವರಿಗೆ ಸತ್ಸಂಗ ಸಿಕ್ತವ್ರ ಹತ್ರ ಬಂದುಬಿಟ್ಟು ಪ್ರವಚನ ನಡೀತಾ ಇತ್ತು ಅಲ್ಲಿ. ಇವತ್ತು ಆರಂಭದ ದಿವಸ, ಅದು ಚಾತುರ್ಮಾಸ್ಯ ಅಂತ ಹೇಳ್ತಾರೆ. 4 ತಿಂಗಳು ಒಂದೇ ಕಡೆ ಇದ್ಬಿಟ್ಟು ಚಾತುರ್ಮಾಸ್ಯದ ಆರಂಭ ದಿವಸ ಇವತ್ತು. ವಿಶೇಷ ನಿಮಗೆ ಹೇಳ್ಬೋದು, ಮಳೆಗಾಲ ಯಾವಾಗಲೂ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಸ್ವಾಮೀಜಿ ನಮಗೆಲ್ಲಿ ಅಲ್ವಾ. ಜೂನಲ್ಲಿ 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಇದೀಗ ಜುಲೈ ಬಂದುಬಿಡ್ತಲ್ಲ ಅಂತ ಒಂದು ವಿಶೇಷತೆ ಇದೆ. ಯಾಕೆ ಅಂತಂದರೆ, ಈ ಹಿಂದೆ ಎಲ್ಲ ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಋಷಿ ಮುನಿಗಳು ಮತ್ತು ಅವರೆಲ್ಲ ಇದ್ದ ಜಾಗ. ನಂತರ ಈ ಕಡೆ ಕೆಳಗಡೆ ಬಂದಿದ್ದು, ಈ ಕಡೆ ಜೈನರೆಲ್ಲ ಈ ಕಡೆ ಬಂದಿದ್ದು. ಆಮೇಲೆ ನಂತರ ಅದು ಅಲ್ಲಿ ಬರಗಾಲ ಬಂದಾಗ ಈ ಕಡೆ ಬಂದರು ಅಂತ ಹೇಳ್ತಾರೆ. ಇಲ್ಲಿ ಮಳೆಗಾಲ ಇಲ್ಲಿ ಆರಂಭ ಆಗುತ್ತಲ್ಲ, ಇಲ್ಲಿಂದ ಉತ್ತರ ಭಾರತಕ್ಕೆ ಹೋಗಬೇಕಾದರೆ ಸುಮಾರು 1 ತಿಂಗಳು ಬೇಕು. 1 ತಿಂಗಳು ಬೇಕು. ಕಾಳಿದಾಸ ಮೇಘದೂತ ಅನ್ನೋದಿರಲ್ಲ, ಅದರಲ್ಲಿ ಯಾವಾಗ ಅಲ್ಲಿ ಮಳೆಗಾಲ ಮಳೆ ಬರುತ್ತೆ, ಮೋಡ ಬರುತ್ತೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಜೂನಲ್ಲ, ಜುಲೈಲಲ್ಲಿ. ಅದು ಆಷಾಢ ಮಾಸದಲ್ಲಿ ಇಲ್ಲಿ ಮಳೆ ಬರೋದು, ಆಷಾಢ ಮಾಸದಲ್ಲಿ ಮಳೆ ಬರುತ್ತೆ. ಹಾಗಾಗಿ ಇವತ್ತು ಆಷಾಢ ಪೂರ್ಣಿಮೆ ದಿವಸ ನಮಗೆ ಇಲ್ಲಿ ನಾವು ಎಲ್ಲ ಕಡೆನೂ ಸಹ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗುರು ಪೂರ್ಣಿಮಾ, ಯಾಕೆ ಗುರುಗಳು? ಯಾರು ಗುರು? ಹಾಗಾದರೆ ಯಾರು ಗುರು? ಯಾಕೆ ನಾವು ಗುರುಗಳನ್ನು ನಾವು ಪೂಜ್ಯ ಭಾವದಿಂದ ನೋಡಬೇಕು? ಗುರುವಿನ ಅನುಗ್ರಹ ಇಲ್ಲದೆ ಜ್ಞಾನ ಲಭ್ಯ ಅಲ್ಲ. ಯಾವ ವಿದ್ಯೆ ಬೇಕಾದ್ರೆ ಆಗಲಿ, ಒಂದು ಬಿಲ್ಲು ವಿದ್ಯೆ ತೊಗೊಳ್ಳಿ. ಹಿಂದಿನ ಕಾಲದಲ್ಲಿ ಬಿಲ್ಲು ವಿದ್ಯೆ ಇತ್ತಲ್ಲ, ಒಂದು ಗುರು ಬೇಕಾಗಿತ್ತಲ್ವ. ಕೆಲವರು ಹೇಳ್ಬೋದು, ಆ ಏಕಲವ್ಯರಿಗೆ ಗುರು ಇರಲಿಲ್ಲ. ಯಾರು ಹೇಳಿಲ್ಲ ಅಂತ? ದ್ರೋಣಾಚಾರ್ಯ ಇದ್ರು ಅಲ್ವಾ. ಗುರುವಿನ ವಿಗ್ರಹವನ್ನು ಮಾಡಿಟ್ಟು ಆ ಶ್ರದ್ಧಾ ಭಕ್ತಿಯಿಂದ ಸುಮ್ಮನೆ ಕೂತ್ಕೊಂಡಿಲ್ಲ, ನೆನ್ಪಿಟ್ಕೊಬೇಕು. ಏನು ಮಾಡ್ದ? ಅಭ್ಯಾಸ ಮಾಡ್ದ. ಗುರುವಿನ ಅನುಗ್ರಹ ಇತ್ತು ಅಲ್ವಾ, ಪಾರಂಗತನಾದ. ಗುರು ಬೇಕೇ ಬೇಕು. ಗುರು ಇಲ್ಲದೆ ವಿದ್ಯೆ ಇಲ್ಲ. ಅದಕ್ಕೆ ಪುರಂದಾಸರು ಹೇಳಿದರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಲ್ವಾ. ಎಲ್ಲ ಹಿಂದಿನ ಕಾಲದಲ್ಲಿ ಉಪನಿಷತ್ತಲ್ಲೂ ಹಾಗೆ ಬರುತ್ತೆ. ಸಮಿತ್ ಪಾಣಿ, ಸಮಿತಿನ ಹಿಡ್ಕೊಂಡು ಗುರುವಿನ ಬಳಿಗೆ ಹೋದ. ಗುರುಗಳು ತಕ್ಷಣ ಉಪದೇಶ ಮಾಡ್ತಾ ಇರಲಿಲ್ಲ. ಅವರಿಗೆ ತಯಾರು ಮಾಡಬೇಕಲ್ಲ, ವಿದ್ಯೆಯನ್ನು ಗ್ರಹಿಸ್ತಕ್ಕಂಥ ಮನಸ್ಸು ಇರಬೇಕಲ್ಲ, ಬುದ್ಧಿ ಬೆಳವಣಿಗೆ ಆಗಿರಬೇಕಲ್ಲ. ಅದರಲ್ಲೂ ಆಧ್ಯಾತ್ಮಿಕ ವಿಷಯಗಳಿದೆಯಲ್ಲ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು. ಅದನ್ನು ಗ್ರಹಿಸಬೇಕಾದರೆ ಗುರು ಹೇಳಿದ ಹಾಗೆ ಗ್ರಹಿಸಬೇಕು.
ನಾನು ಯಾವಾಗಲೂ ಹೇಳೋಕ್ಕಿದೆ, ನಾನು ಕಾಲೇಜುಗಳಿಗೆಲ್ಲ ಹೋದಾಗ ಹೇಳ್ತೀನಿ, ದ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ರಾಂಗ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಡಸ್ ನಾಟ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು, ಅದನ್ನು ಗ್ರಹಣ ಮಾಡಬೇಕಲ್ಲ. ಸರಿಯಾದ ಗುರು ಹೇಳಿದ ಹಾಗೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯ ಸೂಕ್ಷ್ಮವಾದ ರೀತಿಯಲ್ಲಿ ಗುರುವಿನ ಮನಸ್ಸಿನಲ್ಲಿ ಏನಿತ್ತೋ ಅದೇ ರೀತಿ, ಅದೇ ಭಾವನೆ, ಅದೇ ಚಿಂತನೆ ಅವನಲ್ಲಿ ಮೂಡಿ ಬರಬೇಕಲ್ಲ. ಅದಕ್ಕೆ ಗುರುವಿನ ಅನುಗ್ರಹ ಬೇಕು, ಇಲ್ಲದರೆ ಆಗೋದಿಲ್ಲ. ಗುರುವಿನ ಅನುಗ್ರಹ ಬೇಕು, ಗುರು ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ಹಾಗಾದ್ರೆ ಯಾರು ಗುರು ಅನ್ನುವ ಪ್ರಶ್ನೆ ಬರುತ್ತೆ. ಯಾರು ಗುರು? ಗುರು ಯಾರು? ಗುರು ಬೇರೆ ಯಾರೂ ಅಲ್ಲ, ಪರಮಾತ್ಮನೇ ಗುರು. ಪರಮಾತ್ಮನೇ ಗುರು ಅನ್ನುವುದನ್ನು ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ. ನಾನೇ ಈ ವಿದ್ಯೆಯನ್ನು ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಮಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾ ಕವೇ ಅಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಅವನು ಕೇಳ್ತಾನೆ, ಅರ್ಜುನ ಕೇಳ್ತಾನೆ, ಕೃಷ್ಣ ನೀ ಮೊನ್ನೆ ನನಗಿಂತ ಸ್ವಲ್ಪ ದೊಡ್ಡವನು ಅಷ್ಟೇ ಅಲ್ಲ, ಮನು ಇದ್ದಿದ್ದು ಯಾವಾಗಲೋ ಕಾಲ ಆಯ್ತಲ್ಲ ಅಂತ, ಯಾವಾಗಲೂ ಆಯ್ತು ಅಂತ. ಅಲ್ಲಿ ಹೇಳಿ ನಿನಗೆ ಗೊತ್ತಿಲ್ಲ ನಾನು ಎಷ್ಟು ಬಾರಿ ನಾನು ಅವತಾರ ತಾಳಿ ಬಂದಿದ್ದೀನಿ ಅಂತ. ಇದು ಒಂದು ಅವತಾರ ನಂದು ಇದಕ್ಕೆಲ್ಲೋ ಮೂಲವಾಗಿದ್ದೆ ನಾನು. ನನಗೆ ಹುಟ್ಟು ಇಲ್ಲ, ಸಾವೂ ಇಲ್ಲ. ನನಗೆ ಆ ಚೈತನ್ಯನಾಗಿರ್ತಕ್ಕಂಥ ಸ್ವರೂಪಿ ನಾನು. ಹಾಗಾಗಿ ಮನುಷ್ಯನಿಗೆ ದಾರಿ ತೋರಿಸೋದಕ್ಕೋಸ್ಕರ, ಧನ ಸ್ಥಾಪನೆಗೋಸ್ಕರ ನಾನೇ ಈ ಶರೀರ ಧಾರಣೆಯನ್ನು ಯೋಗ ಮಾಯೆಯನ್ನು ಮೂಲಕ ಶರೀರ ಧಾರಣೆ ಮಾಡ್ತೀನಿ. ಹಾಗಾದರೆ ಗುರು ಯಾರು? ಗುರು ಯಾರು ಬೇರೆ ಯಾರೂ ಅಲ್ಲ, ಗುರು ಪರಮಾತ್ಮನೇ ಗುರುವಿನ ರೂಪದಲ್ಲಿ ಉಪದೇಶ ಮಾಡ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಬೇಕು, ನಿಮ್ಮಲ್ಲಿ ಅನೇಕರು ಮಂತ್ರದೀಕ್ಷೆ ತೊಗೊಂಡಿದ್ದೀರಾ ಅಲ್ವಾ? ಮಂತ್ರದೀಕ್ಷೆ ತೊಗೊಂಡಿದ್ದೀರಾ. ಇದು ಎಲ್ಲಿಂದ ಬಂದಿದೆ ಗೊತ್ತಾ ನಿಮಗೆ? ಪೂರ್ವಕಾಲದಿಂದ ಪರಮಾತ್ಮನಿಂದ ಬಂದಿರತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯ ಇದೆಯಲ್ಲ, ಅದು ಪರಂಪರೆಯಾಗಿ ಹರಿದು ಬಂದಿದೆ. ಎಷ್ಟೋ ಸಹಸ್ರ ವರ್ಷಗಳಿಗೆ. ಅದಕ್ಕೆ ಆದಿ ಇಲ್ಲ, ಗುರುವಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಅಂತ್ಯ ಎರಡೂ ಇಲ್ಲದೆ ಇರತಕ್ಕಂಥವನು ಅವನು ಭಗವಂತ. ಆ ಭಗವಂತನಿಂದ ಬಂದಿರತಕ್ಕಂಥ ಯಾವ ಶಕ್ತಿ ಇದೆ, ಆ ಶಕ್ತಿ ಈಗಲೂ ಇದೆ. ನೆನ್ಪಿಟ್ಕೊಳ್ಳಿ, ಹಿಂದಿನ ಕಾಲದಲ್ಲಿ ಇತ್ತು ಅಲ್ಲ, ಅದು ಮಾತ್ರ ಅಲ್ಲ, ಈಗಲೂ ಆ ಶಕ್ತಿ ಇದೆ. ಹಾಗಾದರೆ ನಿಮ್ಗೆ ಕೇಳ್ಬೋದು, ಸ್ವಾಮೀಜಿ ನಮ್ಮ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ನಾವು ಇನ್ನು ಪ್ರೋಗ್ರೆಸ್ಸೇ ಆಗ್ತಿಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ ಮುಂದುವರೆದು ಗೊತ್ತೇ ಆಗ್ತಿಲ್ವಲ್ಲ ಅಂತ. ಇದು ಭಾಳ ಸಣ್ಣದಾಯಿತು ಈ ಟೇಬಲ್ಲು. ಅದಕ್ಕೆ ಏನೇ ಆಗಲಿ, ನನಗೆ ಒಂದು ಸಂಶಯ ಬಂತು. ನಾನು ಆಶ್ರಮಕ್ಕೆ ಸೇರಿದಾಗ ಅವರು ಮಹಾತ್ಮರೊಬ್ಬರು ದೊಡ್ಡ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಾನು ಸೇರಿದ ಆಶ್ರಮಕ್ಕೆ. ಸ್ವಾಮೀಜಿಯವರ ಹೆಸರು ಹೇಳ್ಬಿಡ್ತೀನಿ, ಸ್ವಾಮಿ ಈಶ್ವರಾನಂದಜಿ ಅಂತ. ತ್ರಿಶೂರ್ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದರು. ನಾನು ಸೇರುವಾಗಲೇ ಅವರಿಗೆ 80 ವರ್ಷ. ಮಹಾಪುರುಷ ಮಹಾರಾಜ ಸ್ವಾಮಿ ಶಿವಾನಂದಜಿ ಅವರ ಶಿಷ್ಯರು ಅವರು. ನಾನು ಕರ್ನಾಟಕದವನು, ನಿಮಗೆಲ್ಲ ಗೊತ್ತಿದೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಸೇರಿದೆ. ಯಾಕೆ ಅಂತಂದರೆ ಆ ಸ್ವಾಮೀಜಿಯವರ ಬಗ್ಗೆ ಕೇಳಿದ್ದೆ. ಆಧ್ಯಾತ್ಮಿಕ ಜೀವನ ಅಂತ ಸ್ವಾಮೀಜಿಯವರ ಆಶ್ರಯದಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿ ಸೇರಿಕೊಂಡೆ. ನನಗೆ ಮಧ್ಯೆ ಏನಾದರೂ ಹೀಗೆ ಸಂಶಯ ಬರ್ತಾಯಿತ್ತು. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರೋವರಿಗೆ ಸ್ವಲ್ಪ ಸಂಶಯ ಬರುತ್ತೆ. ಸೇರಿ 1-1.5 ವರ್ಷ ಆಗಿರ್ಬೋದು, ಅಥವಾ 2 ವರ್ಷ ಆಗಿತ್ತೋ ಗೊತ್ತಿಲ್ಲ. ನನಗೊಂದು ಡೌಟ್ ಬಂತು. ಏನು ಅಂತಂದರೆ, ನಾನು ಇಷ್ಟೆಲ್ಲ ಅಂದರೆ ಬೆಳಗ್ಗೆ ಜಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಆಮೇಲೆ ಜಪ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಆಶ್ರಮದ ಎಲ್ಲ ಕೆಲಸ ಮಾಡ್ತೀನಿ ಸೇವಾ ಮನೋಭಾವದಿಂದ. ಮತ್ತು 2 ವರ್ಷ ಆದರೂ ಸಹ ಏನು ಬೆಳವಣಿಗೆ ಕಾಣೋದೇ ಇಲ್ಲಲ್ಲ, ಏನು ಪ್ರೋಗ್ರೆಸ್ಸೇ ಕಾಣಲಿಲ್ವಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸುತ್ತೆ. ಈಗ
ನಾನು ಅಲ್ಲಿರುವಾಗಲೇ ನಾನು ಸೀನಿಯರು, ಅವಾಗ ಇನ್ನೊಬ್ಬ ಬಂದು ಸೇರಿಕೊಂಡ. ಅವ್ನು 3 ತಿಂಗಳಾದ್ಮೇಲೆ ನನಗೆ ಹೇಳ್ದ, ನೋಡಿ 3 ತಿಂಗಳಾಯಿತು ಆಯ್ತಲ್ಲ, ನನಗೇನೂ ಆಗ್ತಾನೇ ಇಲ್ಲ ಅಂತ. ದಾದಾ ಸ್ವಾಮಿಯವ್ರ ಹತ್ರ ಕೇಳಿದೆ, ಸ್ವಾಮಿಯವ್ರ ಹತ್ರ ನನ್ನ ಹತ್ರ ನನಗೆ ಬಂತದ್ದು ಏನು ಹೌ ಟು ಮೆಜರ್ ಮೈ ಪ್ರೋಗ್ರೆಸ್ ಅಂತ, ಹೇಗೆ ನಾನು ಮುಂದುವರೆದಿದ್ದೀನಿ ಹೇಗೆ ಕಂಡುಹಿಡಿಯೋದು ನಾನು ಅಂತ ಸ್ವಾಮೀಜಿಯವ್ರ ಹತ್ರ ಕೇಳಿದೆ. ನಾನು ಹೋಗ್ತಾ ಇದ್ದೆ, ವಯಸ್ಸಾದ ಸ್ವಾಮೀಜಿಯವರು, ಈಗಲೂ ಆ ಚಿತ್ರ ನನ್ನ ಮನಸ್ಸಲ್ಲಿ ಚೆನ್ನಾಗಿ ನೆನಪಿದೆ. ಅವರು ಈಸಿ ಚೇರಲ್ಲಿ ಕೂತ್ಕೊಂಡಿರ್ತಿದ್ರು ಆಯಿತಾ. ಹೋಗಿ ನಾನು ಪ್ರತಿ ದಿವಸ ಪೂಜೆ ಆದಮೇಲೆ ಹಣ್ಣಿನ ಪ್ರಸಾದ ತೊಗೊಂಡಾಗ ಅಲ್ಲಿ ಒಂದೊಂದು ಟೀಪಾಯ್ ಇತ್ತು ಪಕ್ಕದಲ್ಲಿ, ಒಂದು ಕಪ್ ಇತ್ತು, ಅದಕ್ಕೊಂದು ಮುಚ್ಚಳ ಇತ್ತು. ಆ ಕಪ್ಪೆಲ್ಲ ಕ್ಲೀನ್ ಮಾಡಿ ಸ್ಟೀಲ್ದು ಅದಕ್ಕೆ ಹಾಕಿ ಅವರಿಗೆ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ. ನಾನು ಅವರು ಪುಸ್ತಕ ಏನೋ ಓದ್ತಾ ಇದ್ದರು. ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಷನ್ ಅಂದರೆ ಅದ್ಭುತ. ನೀವು ಅವ್ರ ಪಾದ ಮುಟ್ಟಿದ್ರು ಅವ್ರಿಗೆ ಗೊತ್ತಾಗ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಮುಳುಗೋಗ್ತಿದ್ರು. ನಾನು ಹೋಗಿ ನಮಸ್ಕಾರ ಮಾಡಿದೆ. ಆವತ್ತಿನ ದಿವಸ ಈಗ ನೋಡಿದ್ರು, ನಾನು ಎಲ್ಲ ಆಯಿತು. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತೇ ಒಳ್ಳೆಯ ದಿವಸ. ಸ್ವಾಮೀಜಿಯವ್ರಿಗೆ ನನ್ನ ಒಳಗಡೆ ಇರ್ತಕ್ಕಂಥ ಪ್ರೋಗ್ರೆಸ್ಸಿನ ಬಗ್ಗೆ ಕೇಳಬೇಕು ಅಂತ ಅವ್ರ ಹತ್ರ ಹೋಗಿ ಕೇಳಿದೆ ನಾನು. ಸ್ವಾಮೀಜಿ ನನಗೊಂದು ಪ್ರಶ್ನೆ ಇದೆ ಅಂತ. ಅವನು ಏನು ಅಂತ ಕೇಳಿದ್ರು, ಇಂಗ್ಲೀಷ್ನಲ್ಲಿ ಕೇಳಿದ್ರು. ನಾನು ಹೇಳಿದೆ, ಸ್ವಾಮೀಜಿ ನಾನು ಮುಂದುವರಿತಾ ಇದ್ದೀನಿ ಅಂತ ನನಗೆ ಹೇಗೆ ಗೊತ್ತಾಗೋದು ಸ್ವಾಮೀಜಿ ಅಂತ ಕೇಳಿದೆ. ನಾನು ಸಿಂಪಲಾಗಿ ಕೇಳಿದೆ, ನಾನು ಹೌ ಟು ನೋ ದಟ್ ಐ ಆಮ್ ಪ್ರೋಗ್ರೆಸ್ಸಿಂಗ್ ಇನ್ ಮೈ ಸ್ಪಿರಿಚುವಲ್ ಲೈಫ್ ಅಂತ ಕೇಳಿದೆ. ಅವ್ರನ್ನ ಒಂದು ಮುಗುಳ್ನಗೆ ಬಂತು ಅವ್ರ ಮುಖದಲ್ಲಿ. ಮುಖ ನೋಡಿದ್ದು ಹೇಳಿದ್ರು, ನೋಡು ನೀನೊಂದು ಗಿಡ ನೆಡ್ತೀಯ ಅಂತ ಇಟ್ಕೊ, ಯಾವುದೋ ಒಂದು ಹಣ್ಣಿನ ಗಿಡನೋ ಅಥವಾ ಒಂದು ಹೂವಿನ ಗಿಡನೋ ಗುಲಾಬಿ ಗಿಡ ನೆಡ್ತೀಯ ಅಂತ ಇಟ್ಕೊ. ಈಗ ನೀನು ಪ್ರತಿ ದಿವಸ ನೆಟ್ಟಾದ ಮೇಲೆ ಪ್ರತಿ ದಿವಸ ಅದನ್ನು ಎತ್ತಿಬಿಟ್ಟು ಎಷ್ಟು ಬೇರೆ ಜಾಸ್ತಿ ಬಂದಿದೆ ಅಂತ ನೋಡ್ತೀಯ ನೀನು, ಪ್ರತಿ ದಿವಸ ಎತ್ತು ನೋಡ್ತೀಯ? ಇಲ್ಲ ಸ್ವಾಮೀಜಿ. ಮತ್ತೇನು ಮಾಡ್ತೀಯ? ಏನಿಲ್ಲ ಸ್ವಾಮೀಜಿ, ಪ್ರತಿ ದಿವಸ ಅದಕ್ಕೆ ನೀರು ಹಾಕ್ತೀನಿ, ಗೊಬ್ಬರ ಹಾಕ್ತೀನಿ, ಹುಳ ತಿಂದಿರಾಗ ನೋಡ್ಕೊತೀನಿ ಸ್ವಾಮೀಜಿ. ಆಮೇಲೆ ಅಂತ ಕೇಳಿದ್ರು. ಅದು ಬೆಳೀತಾ ಬರುತ್ತೆ. ಆಮೇಲೆ ಸ್ವಾಮೀಜಿ ಅದು ಒಳ್ಳೆ ಹೂವು ಬಿಡುತ್ತೆ ಸ್ವಾಮೀಜಿ. ಆಮೇಲೆ ಅದು ಮಾವಿನಕಾಯಿ ಬಿಡುತ್ತೆ ಸ್ವಾಮೀಜಿ, ಮಾವಿನಣ್ಣು ಸಿಕ್ಕತ್ತೆ. ಆಧ್ಯಾತ್ಮಿಕ ಜೀವನ ಹಾಗೆ ಅಪ್ಪ. ಪ್ರತಿ ದಿವಸ ನೀನು ಎಷ್ಟು ಅಂತ ನೋಡೋಕ್ಕೆ ಹೋಗಬೇಡ. ನೀನು ಗುರುಗಳು ಏನು ಹೇಳಿದಾರೋ ಅದನ್ನು ಮಾಡ್ತಾ ಹೋಗೋ, ಶ್ರದ್ಧೆಯಿಂದ ಮಾಡೋ, ವಿಶ್ವಾಸದಿಂದ ಮಾಡ್ತಾ ಹೋಗೋ. ಆಮೇಲೆ ನಿನಗೆ ಗೊತ್ತಾಗತ್ತೆ ನೀನು ಎಲ್ಲಿದ್ದೆ ಹಿಂದೆ, ಈಗ ಎಲ್ಲಿದ್ಯಾ ಅಂತ ನಿನಗೆ ಅರ್ಥ ಆಗತ್ತೆ. ಇದು ಗುರುವಿನ ಮಹಿಮೆ. ಇದೇನೋ ಇದು ಗುರುವಿನ ಮಹಿಮೆ. ಆಧ್ಯಾತ್ಮಿಕ ಜೀವನದಲ್ಲಿ ಗುರುವಿನ ಅನುಗ್ರಹ ಇದೆಯಲ್ಲ ಬಹಳ ಮುಖ್ಯ, ಬಹಳ ಮುಖ್ಯ, ತುಂಬ ಮುಖ್ಯ. ನಿಜವಾಗ್ಲೂ ಹೌದು. ಗುರು ಅವರು ಅಸಾಮಾನ್ಯ. ಗುರುವಿಗೆ ಸಮಾನ ಬೇರೆ ಯಾರೂ ಇಲ್ಲ ಅಂತ. ಅಸಾಮಾನ್ಯರವರು. ಆ ಗುರುವಿಗೆ ನಾವು ಅನಾದಿಶ್ಚ ಅಂತಂದರೆ, ಅನಾದಿಶ್ಚ ಮಹಾಮಹಿಮರವರು ಗುರುಗಳು. ಆದರೆ ನೀವು ಸಾಮಾನ್ಯ ಮನುಷ್ಯರು ಅಂತ ನೀವು ತಿಳ್ಕೊಬೇಡಿ. ಗೊತ್ತೇ ಆಗೋದಿಲ್ಲ. ಅವ್ರು ತೋರಿಸ್ಕೊಳೋದಿಲ್ಲ. ಬೋರ್ಡ್ ಹಾಕಲ್ಲ. ಬೋರ್ಡ್ ಹಾಕಿ ಆಯಿತಾ, ಬೋರ್ಡ್ ಹಾಕ್ತಾರಲ್ಲ, ಬೋರ್ಡ್ ಹಾಕಿಬಿಟ್ಟು ಮಹಾಗುರು ತಾಗುರು ಅಂತ ಹೇಳೋದಿಲ್ಲ ಅವರು. ಅವರ ಒಂದು ಸ್ಪರ್ಶ ಸಾಕು. ಶ್ರೀರಾಮಕೃಷ್ಣ ಅಂತ ಗುರು ಸಿಕ್ಕಿದ್ರೆ ಮುಗಿದೋಯ್ತು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ದೊಡ್ಡ ಸರ್ಪನ ಬಾಯಿಲಿ ಕಪ್ಪೆ ಸಿಕ್ಕಿದ ಹಾಗೆ ಒಂದು ಕೊಟ್ಟು ಬಸ್ ಮುಕ್ತಿ. ಶ್ರೀರಾಮಕೃಷ್ಣ ಅಂತ ಗುರುಗಳಿದಾರಲ್ಲ, ಅದು ಯಾವಾಗಲೂ ಬರೋರಲ್ಲ ಅವರು, ಅಪರೂಪಕ್ಕೆ. ಅದು ಹೇಳಿದಲ್ಲ, ಕೃಷ್ಣ ಹೇಳಿದ್ನಲ್ಲ, ಯಾವಾಗ ಧರ್ಮಗ್ಲಾನಿ ಆಗುತ್ತೋ ಆವಾಗ ನಾನು ಬರ್ತೀನಿ ಅಂತ. ಅಂಥ ಮಹಾನ್ ಗುರುಗಳು ಸಾಕ್ಷಾತ್ ಭಗವಂತನೇ ಸ್ವರೂಪವನ್ನು ತಾಳಿ ಬರ್ತಾರಲ್ಲ, ಅದು ಅಪರೂಪ. ನೆನಪಿಟ್ಕೊಳ್ಳಿ, ನೀವು ಆ ಪರಂಪರೆಗೆ ಸೇರಿದ್ದೀರಾ. ನಾವೆಲ್ಲರೂ ಆ ಪರಂಪರೆಗೆ ಸೇರಿದ್ದೀರಿ. ಶ್ರೀರಾಮಕೃಷ್ಣರಿಗೆ ಒಬ್ಬರು ತಮ್ಮ ಜೀವನದಲ್ಲಿ ಶ್ರೀರಾಮಕೃಷ್ಣ ಶಿಷ್ಯರೊಬ್ಬರು ಹೇಳಿದ್ದಾರೆ ನೋಡಿ, ಕೇಳಿ. ಅವ್ರ ಪಕ್ಕದ ಮನೆಯಲ್ಲಿ, ಕಲ್ಕತ್ತಲ್ಲೇ ಹುಡುಗ ಅವರು, ಪಕ್ಕದ ಮನೆಯಲ್ಲಿ ಅವರು ಪರಮಹಂಸರು ಬರ್ತಾರೆ ಅಂತ ಆಯಿತು. ಅದು ನೋಡಬೇಕು ಅಂತ ಹೇಳಿ ಅವ್ರು ಮೊದಲೇ ಹೋಗಿ ಅಲ್ಲಿ ಜಗಲಿಯಲ್ಲಿ ನಿಂತ್ಕೊಂಡಿದ್ರಂತೆ. ನಿಂತ್ಕೊಂಡಿದ್ರು ಅಲ್ಲಿ. ಶ್ರೀರಾಮಕೃಷ್ಣರು ಒಂದು ಕಿಟಕಿ, ಆ ಕಿಟಕಿ ಪಕ್ಕದಲ್ಲಿ ಜಗಲಿ ನಿಂತ್ಕೊಂಡ್ರು. ಶ್ರೀರಾಮಕೃಷ್ಣ ಇಳಿಯುವಾಗಲೇ ಅವರು ಅರ್ಧ ಭಾವಾವಸ್ಥೆಯಲ್ಲಿದ್ದರು, ಆಧ್ಯಾತ್ಮಿಕದ ಆ ಭಾವಾವಸ್ಥೆಯಲ್ಲಿದ್ದರು.
ಅವ್ರು ಹೇಳಿದ್ರು, ಯಾರ ಹತ್ರ ಮಾತಾಡಲಿಲ್ಲ, ಮೆಟ್ಲ ಹತ್ರ ಬಂದರು. ಈ ಹುಡುಗನ ಹತ್ರ ಬಂದುಬಿಟ್ಟು ಹೀಗೆ ನೋಡಿದ್ರು ಅಷ್ಟೇ, ಇನ್ನೇನು ಮಾಡಲಿಲ್ಲ, ಹೀಗೆ ಕಣ್ಣಿಟ್ಟು ನೋಡಿದ್ರು ಅಷ್ಟೇ, ಮುಗೀತು. ಅದು ಏನೋ ಆಯಿತು ನೋಡಿ ಅವರಿಗೆ. ಡೈರೆಕ್ಟಾಗಿ ಹೋಗಿ ರಾತ್ರಿ ಎಲ್ಲ ಭಗವಂತನಿಗೋಸ್ಕರ ಒಳಗಡೆ ಉದ್ದೀಪನೆ ಆಗಿದೆ, ಕಣ್ಣೀರಿಟ್ಟಂತ ಭಗವಂತನಿಗೋಸ್ಕರ. ಆಮೇಲೆ ಒಬ್ಬರು ಸ್ವಾಮಿಗಳು ಶ್ರೀರಾಮಕೃಷ್ಣ ಶಿಷ್ಯರ ಒಬ್ಬರಾದರು. ಅವರು ಮಹಾಪುರುಷರ ದೃಷ್ಟಿ ಸಾಕು. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಇದೆಯಲ್ಲ, ಅದನ್ನು ಉದ್ದೀಪನೆ ಕೊಡಿಸ್ತಕ್ಕಂಥ ಶಕ್ತಿ ಗುರುಗಳಿಗಿದೆ ಅಂತ. ಅಷ್ಟಿದೆಯಾ ಸ್ವಾಮೀಜಿ ಗುರುಗಳಿಗೆ ಅಷ್ಟೊಂದು ಶಕ್ತಿ ಇದೆಯಲ್ಲ? ನಮಗೇನು ಗೊತ್ತೇ ಆಗಲಿಲ್ವ ಸ್ವಾಮೀಜಿ ಗೊತ್ತಾಗಲ್ಲ. ಯಾಕೆಂದರೆ ನಿಮಗೆ ಗೊತ್ತಾಗೋದಕ್ಕೆ ಪ್ರಿಪೇರ್ ಆಗೇ ಇರಲಿಲ್ವಲ್ಲ, ಅದೇ ಪ್ರಾಬ್ಲಮ್. ಹಾಗಂತ ಆ ಶಕ್ತಿ ನಿಮ್ಮೊಳಗೆ ಪ್ರವೇಶ ಆಗಿಲ್ಲ ಅಂತ ಅರ್ಥ ಅಲ್ಲ. ಆ ಶಕ್ತಿ ಇದೆ. ಗಿಡ ನೆಟ್ಟಿದ್ದೀರಾ, ಗಿಡ ಆಗಿದೆ, ಬೀಜ ಬಿತ್ತಿ ಅದೇ ಒಳಗಡೆ ಇದೆ. ಅದಕ್ಕೆ ನೀರು ಹಾಕಬೇಕು, ಆರೈಕೆ ಮಾಡಬೇಕು. ಅದು ಒಂದೆರಡು ದಿವಸದ ಕೆಲಸ ಅಲ್ಲ. ಗುರುವಿನ ಅನುಗ್ರಹ, ಗುರುವಿನ ಶಕ್ತಿ ಎಲ್ಲ ಶಿಷ್ಯರ ಮೇಲೂ ಸಹ ಇದೆ, ಎಲ್ಲರ ಮೇಲೂ ಇದೆ. ಯೋಗಸೂತ್ರದಲ್ಲಿ ಹೇಳ್ತಾರೆ, ಸತು ದೀರ್ಘಕಾಲ ಸಾಧನೆ ಇದೆಯಲ್ಲ, ಆಧ್ಯಾತ್ಮಿಕ ಅನುಭವ ಇದೆಯಲ್ಲ, ಅದು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿ ಅಂತ. ಸತು ಆಧ್ಯಾತ್ಮಿಕದ ಅನುಭವ ಇದೆಯಲ್ಲ, ಆ ಹಣ್ಣು ಬಿಡುತ್ತೆ ನೋಡಿ. ಆ ಹಣ್ಣು ಬಿಡೋದು ಯಾವಾಗ ಅಂತಂದರೆ ದೀರ್ಘಕಾಲ ಸಾಧನೆ. ದೀರ್ಘಕಾಲ ಅನೇಕ ವರ್ಷಗಳು. ಶ್ರೀಕೃಷ್ಣ ಭಗವದ್ಗೀತೆ ಅನೇಕ ಜನ್ಮ ಅಂತೆ, ಅನೇಕ ಜನ್ಮನ್ನು ಅಂತ ಹೇಳ್ತಾರೆ. ಅನೇಕ ಜನ್ಮ. ಯಾಕೆ ಜನ್ಮ ದೀರ್ಘಕಾಲ ಅಂತಂದರೆ ನಮ್ಮ ಒಳಗಡೆ ಸಂಸ್ಕಾರ ತುಂಬಿದೆ. ಸಂಸ್ಕಾರ ಎಂತೆಂಥ ಸಂಸ್ಕಾರವೋ ದೇವರೇ ಬಲ್ಲಪ್ಪ. ಏನೂ ಇದೆ, ಅದ್ರಲ್ಲಿ ಕಸನೂ ಇದೆ, ಒಳ್ಳೆ ನೀರು ಇದೆ, ಅಮೃತನೂ ಚೂರು ಇದೆ, ಇಲ್ಲ ಅಂತಲ್ಲ. ಒಳ್ಳೆಯದು ಇದೆ, ಕೆಟ್ಟದ್ದು ಎಲ್ಲ ಇದೆ. ನಮ್ಮ ಸಂಸ್ಕಾರಕ್ಕೆ ಒಳಗಡೆ ತುಂಬಿದೆ. ಅದು ಎಲ್ಲಿದೆ ಸ್ವಾಮೀಜಿ ಅಂತ ಕೇಳಿದ್ರು ಒಬ್ಬರು. ಏನೂ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ, ನಿಂತಿಟ್ಕೊಳ್ಳಿ. ನಿಮಗೆ ಬೋರ್ ಆಯ್ತು, ಏನೋ ಸ್ವಾಮೀಜಿ ಏನೇನೋ ಹೇಳ್ತಾ ಇದ್ದಾರೆ ಅಂತ ತಕ್ಷಣ ನಿಮಗೆ ಇಲ್ಲೇ ಕೂತಿದ್ದೀರಾ, ನಿಮ್ಮ ಆಂತರಿಕ ಕಣ್ಣಲ್ಲಿ ನಿಮ್ಮ ಬುದ್ಧಿಯ ಒಳಗಡೆ ಚಿತ್ರ ಬರೋಕ್ಕೆ ಆರಂಭ ಆಗತ್ತೆ. ಏನು ಅಂದರೆ 35 ವರ್ಷಗಳ ಹಿಂದೆನೋ, 40 ವರ್ಷದ ಹಿಂದೆನೋ, 45-50 ವರ್ಷದ ಹಿಂದೆನೋ ಶಾಲೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು ಅಂತ ಇಟ್ಕೊಳ್ಳಿ. ಆ ಟೂರ್ ಕರ್ಕೊಂಡು ಹೋಗಿದ್ದಾಗ ಇಲ್ಲೇ ಕೂತಿದ್ದೀರಾ, ಟೂರ್ ಕೊಡ್ಕೊಂಡು ಮನಸ್ಸಲ್ಲಿ ಬರ್ತಾ ಇದೆ. ನೀವು ಇಲ್ಲೇ ಕೂತಿ ನಿಮ್ಮಲ್ಲಿ ಮನಸ್ಸಲ್ಲಿ ಆ ಪಿಕ್ಚರ್ ಒಳಗಡೆ ಒಂದಾದ್ಮೇಲೆ ಸೀನ್ ಬರ್ತಾ ಇದೆ. ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗಿದ್ದು, ಟೀಚರಿಗೆ ಗೊತ್ತಾಗಿದೆ, ಅವರಿಗೆ ಟೀಚರ್ ನೋಡಿದ್ದು, ಬೈದಿದ್ದು, 35 ವರ್ಷದಲ್ಲಿ ಬಂತಲ್ಲ, ಎಲ್ಲಿತ್ತದು? ಅದೇ ಸಂಸ್ಕಾರ. ಅದೆಲ್ಲಿದೆ? ನಮ್ಮ ಅಂತರಾಳದಿದೆ. ಆ ಸಂಸ್ಕಾರವನ್ನು ನಾಶ ಮಾಡಬೇಕಾದ್ರೆ ಸಾಮಾನ್ಯ ಆಗಲ್ಲ. ಗುರುವಿನ ಅನುಗ್ರಹ ಬೇಕೇ ಬೇಕು. ಆ ಗುರುವಿನ ಅನುಗ್ರಹ ದೊರಕಬೇಕು ಅಂತಿದ್ರೆ ಸಾಧನ ಕರ್ನ ಚಾಯೇ ಮಾನವ, ಪ್ರೀತ ಕರ್ನ ಚಾಯೇ. ಭಗವಂತ ಗುರು ಹೇಳಿಕೊಟ್ಟ ದಾರಿಯಲ್ಲೇ ಮುಂದುವರ್ಕೊಂಡು ಹೋಗಬೇಕು. ಹಾಗೆ ಅದಕ್ಕೆ ನಮ್ಮ ಹಿಂದಿನ ಗುರುಪರೆಯಿಂದ ನಮಗೆ ಕೆಲವು ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಏನು ಮಾಡಬೇಕು, ಆಧ್ಯಾತ್ಮಿಕವಾಗಿ ನಾವು ಬೆಳಿಬೇಕು ಅಂತ ಇದ್ದರೆ ನಾವು ಏನೆಲ್ಲ ಬೇಕು, ನಮಗೆ ಏನೆಲ್ಲ ಮಾಡಬೇಕು. ಒಂದು ದೊಡ್ಡ ಸಂಪತ್ತು ಇದು. ನಾವು ತಿಳ್ಕೊಂಡಿದ್ದೀವಿ ಸಂಪತ್ತು ಅಂತಂದರೆ ಬ್ಯಾಂಕದು ಅಥವಾ 4 ಫ್ಲ್ಯಾಟು ಅದೇ ಸಂಪತ್ತ ಅಲ್ಲ. ಆಧ್ಯಾತ್ಮಿಕ ಸಂಪತ್ತು ಅಂತ ಒಂದಿದೆ. ಅದಕ್ಕೆ ತುಲ್ಯವಾಗಿರ್ತಕ್ಕಂಥದ್ದು, ಸರಿಸಮ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಸ್ವಲ್ಪ ಇದ್ದರೂ ಸಾಕಂತೆ. ತಾಯತೋ ಮಹತೋ ಭಯಾತ್. ಅನೇಕ ಕಷ್ಟಗಳನ್ನು ನಿವಾರಿಸ್ತಾರೆ. ಯಾವುದು? ಆಧ್ಯಾತ್ಮಿಕ ಸಾಧನೆಯ ಫಲ ಇದೆಯಲ್ಲ ಅದು. ಏನು ಹೇಳಿದ್ದಾರೆ, ಏನು ಮಾಡಬೇಕು? ಹಾಗಾದರೆ ಗುರುವಿನ ಸ್ಮರಣೆ ಮಾಡಬೇಕು. ಖಂಡಿತ ಮಾಡಬೇಕು.
ಬೆಳಗ್ಗೆ ಎದ್ದು ಸ್ಮರಣೆ ಮಾಡಿದ್ದೀರಾ? ದೇವ್ರಿಗೆ ಸ್ಮರಣೆ ಮಾಡ್ತೀರಾ? ಅಟ್ಲೀಸ್ಟ್ ದೇವ್ರಿಗೆ ಅದು ದೇವರೇ ಗುರು ಅಂತ ಇಟ್ಕೊಳ್ಳಿ, ಸ್ಮರಣೆ ಮಾಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಹೇಳ್ಕೊಟ್ಟಿದ್ದು, ಆಗಿನ ಕಾಲದ್ದು ಹೇಳ್ಕೊಟ್ಟಿದ್ದು ಏನು ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಬಲಭಾಗದಲ್ಲಿ ಏಳು ಅಲ್ವಾ, ಆಮೇಲೆ ದೇವರಿಗೆ ನಮಸ್ಕಾರ ಮಾಡು, ದೇವ್ರ ಫೋಟೋ ಇದ್ದರೆ ನಮಸ್ಕಾರ ಮಾಡು ಅಂತ ಇತ್ತು ಅಲ್ವಾ. ಹಾಗೇ ಗುರುವಿಗೂ ಸಹ ನಮಸ್ಕಾರ ಮಾಡೋದಿದೆಯಾ? ಸ್ಮರಣೆ ಮಾಡ್ತಿದ್ದೀರಾ? ಇದೆಲ್ಲ ಸೀಕ್ರೆಟು. ಮಾಡಿ ನೋಡಿ, ಆಮೇಲೆ ಅದ್ರ ಅಂದರೆ ನಿಮಗೆ ಗೊತ್ತಾಗತ್ತೆ ಏನು ಅಂತ ಮಾಡ್ತಾ ಹೋಗಬೇಕು. ಮತ್ತು ಇದು ಮಾತ್ರ ಅಲ್ಲ, ಸ್ಮರಣೆ. ಎರಡನೇದಾಗಿ ಸುಲಭ ರೀತಿಯಲ್ಲಿ ಗುರುವಿನ ಶಕ್ತಿ ನಮ್ಮಲ್ಲಿ ಅದು ಆವಿರ್ಭಾವ ಆಗಬೇಕು ಅಂತಿದ್ದರೆ, ಅದು ಫಲ ಕೊಡಬೇಕು ಅಂತ ಇದ್ದರೆ ಕೆಲವು ಸಾಧನೆ ಮಾಡಬೇಕು. ಕೆಲವು ಸಾಧನೆ ಭಾಳ ಮುಖ್ಯ. ಸಾಧನೆ ಇಲ್ಲದೆ ಏನೂ ಆಗಲ್ಲ. ಏನು ಮಾಡಬೇಕಾ ಸಾಧನೆ? ಮೊದಲು ನೆನ್ಪಿಟ್ಕೊಳ್ಬೇಕು ಏನು ಅಂತಂದರೆ, ಭಗವಂತನಿದ್ದಾನೆ, ಅಸ್ತಿ ಇತಿ ವಿಶ್ವಾಸ ಅಂತ ಹೇಳ್ತಾರೆ. ಅಸ್ತಿ ಇತಿ ವಿಶ್ವಾಸ, ಭಗವಂತನಿದ್ದಾನೆ. ಗುರುಗಳ ಶಕ್ತಿ ನನ್ನೊಳಗಿದೆ ಅನ್ನೋದನ್ನು ನೆನಪು ಮಾಡ್ತಾ ಇರಬೇಕು ಮನಗೆ. ಸಾಮಾನ್ಯ ಅಲ್ಲ, ಗುರುವಿನ ಶಕ್ತಿ ನಿಮ್ಮೊಳಗಿದೆ, ಭಗವಂತನಿದ್ದಾನೆ. ಅಸ್ತಿ ಇತಿ ವಿಶ್ವಾಸ, ಬಹಳ ಮುಖ್ಯವಾಗಿರ್ತಕ್ಕಂಥ ಅಸ್ತಿ ಇತಿ ವಿಶ್ವಾಸ, ಅಸ್ತಿತ್ವ ಎಲ್ಲರಿಗೂ ನೆನಪಿದೆಯಪ್ಪ. ಈಗ ಯಾವಾಗಲೂ ನೆನಪಿಲ್ಲದೆ ಇದ್ದರೂ ಕಷ್ಟ ಬಂದಾಗ ಖಂಡಿತವಾಗಿ ಸಹ ವೆಂಕಟರಮಣ ನಾವು ನೆನಪು ಮಾಡ್ಬೇಕು ಅಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ, ಎಲ್ಲರಿಗೂ ಇದೆ. ಅದೇ ಅಲ್ಲಿ ಒಂದು ಸತಿ ಇಲ್ಲಿ ಭಾಳ ವರ್ಷಗಳ ಹಿಂದೆ ವಾರ್ಡನ್ ಆಗಿದ್ದಾಗ ನಾನು ಅಲ್ಲಿದ್ದೆ, ಬಾಲಕಾಶ್ರಮದಲ್ಲಿ. ಕೇರಳದಿಂದ ನಮ್ಗೆ ಆಶ್ರಮದ ಭಕ್ತರು ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರೊಬ್ಬರು ಇಬ್ಬರು 3 ಜನ ಬಂದರು. ಅದರಲ್ಲಿ ಒಬ್ಬರು ಅವ್ರ ಜೊತೆ ಬಂದ್ರ, ಇಬ್ಬರಲ್ಲ, ಅವರಲ್ಲಿ ಒಳ್ಳೆ ದಾಡಿ ಬಿಟ್ಕೊಂಡು ಅಲ್ಲ ಬಂದಿದ್ದಾರೆ. ದಾಡಿ ಗಿಡ ಎಲ್ಲ ಜೋರಾಗಿದೆ ಅವರಲ್ಲಿ. ಆಮೇಲೆ ಅವ್ರ ಹತ್ರ ನನ್ನ ಆತ್ಮೀಯರಾಗಿರ್ತಕ್ಕಂಥ ಭಕ್ತರ ಹತ್ರ ನಾನು ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರು ಅವನ ಆಶ್ರಮ ನೋಡೋಕ್ಕೆ ಹೋಗಿದ್ದರು. ಆಗ ಮಾತಾಡ್ತಾ ಕೇಳಿದೆ, ನಾವು ಯಾವ ಕಡೆ ಕೊಲ್ಲೂರಿಗೆ ಹೋಗ್ತಿದ್ದ. ಸಾಮಾನ್ಯ ಕೇರಳದಿಂದ ಬಂದರೆ ಅವರು ಮೂಕಾಂಬಿಕಾ ಕೊಲ್ಲೂರಿಗೆ ಹೋಗ್ತಾರಲ್ಲ, ನೀವು ಕೊಲ್ಲೂರಿಗೆ ಹೋಗಿ ಬಂದೆ? ಹೌದು ಸ್ವಾಮೀಜಿ, ಕೊಲ್ಲೂರಿಗೆ ಹೋಗಿ ಬಂದಿದ್ದೀವಿ ಅಂತ ಹೇಳಿದ್ರು. ಮಾತಾಡ್ತಾ ಹೇಳಿದ್ರು, ಅವ್ರು ಯಾರು ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಯಾರು? ನನಗೆ ಗೊತ್ತಿಲ್ಲ, ಯಾರು ನಿಮ್ಮ ಜೊತೆ ಬಂದಿದ್ದಾರೆ ಅಷ್ಟೇ ಅಂತ. ನಿಧಾನಕ್ಕೆ ಹೇಳ್ತೀನಿ, ಅವರು ಕಮ್ಯುನಿಸ್ಟ್ ಲೀಡರು. ದಾಡಿಯೆಲ್ಲ ಬಿಟ್ಕೊಂಡು ಬಂದಿದ್ದಾರೆ, ಕೊಲ್ಲೂರಲ್ಲಿ ಪೂಜೆ ಮಾಡ್ಸಕ್ಕೆ ಬಂದಿದ್ದಾರೆ. ನಾನು ಹೇಳಿದ್ನಲ್ಲ, ಸಂಕಟ ಬಂದಾಗ ವೆಂಕಟರಮಣ ಬೇಕೇ ಬೇಕು. ಅದು ಎಷ್ಟೇ ನಾಸ್ತಿಕರಾಗಿರಲಿ, ಭಾರತೀಯರಲ್ಲಿ ಆ ದೇವರಿದ್ದಾನೆ ಅನ್ನೋದಿದೆಯಲ್ಲ, ಅದು ಒಳಗಡೆಯಿಂದನೇ ಇದೆ, ಒಳಗಡೆಯಿಂದನೂ ಇದೆ. ಏನೂ ಇಲ್ಲದೆ ಆದರೂ ಸರ್ಪ ಭಯ ಆದರೂ ಇದೆ ಅಲ್ವಾ, ಸರ್ಪದ ಭಯ ಅಲ್ವಾ, ಏನೂ ಇದೆ ಅಂತ. ಭಯ ಅನ್ನೋದಿದೆಯಲ್ಲ, ಅದು ನಮ್ಮ ಒಳಗಡೆ ದೇವರಲ್ಲಿ ವಿಶ್ವಾಸ ಇದೆ. ಅದನ್ನು ಬೆಳೆಸಬೇಕು. ಆ ಭಗವಂತನಿದ್ದಾನೆ ಅನ್ನೋದನ್ನು ಪದೇ ಪದೇ ತಲೆ. ಶ್ರೀರಾಮಕೃಷ್ಣರು ಹೇಳಿದ್ರಲ್ಲ, ನೇರವಾಗಿ ನಾನು ನೋಡಿದ್ದೀನಿ ದೇವರನ್ನ ಅಂತ ನೇರವಾಗಿ ಹೇಳಿದ್ರು. ನಾನು ಭಗವಂತನ ನೋಡಿದ್ದೀನಿ, ನೀನು ನೋಡಬಹುದು ಅಂತ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲಾದರೂ ಒಬ್ಬೊಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಿತಿಯನ್ನು ಪಡೆದ್ರೆ ಅದನ್ನು ಪ್ರಪಂಚದಲ್ಲಿ ಎಲ್ಲರೂ ಸಹ ಸಾಧ್ಯತೆ ಇದೆ ಆ ಸ್ಥಿತಿಗೆ ಇರೋದು ಅಂತ. ಸಾಧ್ಯತೆ ಇದೆ, ದಾರಿಯನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಅಂತ. ಭಗವಂತನಿದ್ದಾನೆ ಅನ್ನುವ ವಿಶ್ವಾಸ ಬೇಕು. ಉಪನಿಷತ್ತೇ ಹೇಳುತ್ತೆ, ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ಅಥವಾ ಕಣ್ಣಿನಿಂದಾಗಲಿ ಪರಮಾತ್ಮನ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಅವನಿದ್ದಾನೆ ಎನ್ನುವುದಲ್ಲದೆ ಬೇರೆಯವರಿಂದ ಹೇಗೆ ಆ ಜ್ಞಾನವು ಸಾಕ್ಷಾತ್ ಪಡುವುದು ಅಂತ. ಅಸ್ಥಿತಿ ಅನ್ಯತ್ರ, ಅಸ್ಥಿ ಅಂತ ಹೇಳದೆ ಇದ್ದರೆ, ಆ ಭಾವನೆ ಇಲ್ಲದೆ ಇದ್ದರೆ ಆ ಜ್ಞಾನ ನಿಮಗೆ ಸಿಕ್ಕೋದಿಲ್ಲ. ಭಗವಂತ ನಮಗೆಲ್ಲರಿಗೂ ಇದೆ, ಭಗವಂತನಿದ್ದಾನೆ ಅನ್ನೋದು ಮೊದಲನೇದು. ಎರಡನೇ ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡನೇ ಸಾಧನೆಯ ಭಾಗ ಹೇಳ್ತೀನಿ. ನಾನು ಸಾಧನೆಗೆ ಕೊಡ್ತೀನಿ. ಗುರುವಿನ ಮಹಿಮೆ ಗೊತ್ತಾಗಬೇಕು ಅಂದ್ರೆ ಸಾಧನೆ ಮಾಡಲೇಬೇಕು. ಎರಡನೇ ಬಹಳ ಇದ್ದಾನೆ ಅಂತ, ಅದು ಎರಡನೇದು ಒಂದು ಅಂಶ ಇದೆ, ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಜೀವನದಲ್ಲಿ ಏನು ಅರಿಸ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವೇನು
ಅದು ಏನೇ ಇರಲಿ ಕೊನೆಗೆ ಹೋಗಿ ನಿಲ್ಲುವುದು ಎಲ್ಲಿ ಅಂತಂದರೆ ಸುಖ ಮತ್ತು ಶಾಂತಿ ಅಲ್ವಾ. ಸುಖ ಶಾಂತಿ ಎಲ್ಲವೂ ಸಹ ನಾವು ಅರುಗ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಭಗವಂತನಲ್ಲಿದೆ. ನಾವು ಪೂಜಿಸ್ತಕ್ಕಂಥ ಭಗವಂತನಲ್ಲಿ ಆ ಎಲ್ಲ ಗುಣಗಳು, ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಹ ಭಗವಂತನಲ್ಲಿ ಇದೆ. ಎಲ್ಲ ಸಹ ಭಗವಂತನಲ್ಲಿದೆ. ಅದೇ ಬಹಳ ಸುಂದರವಾಗಿ ಹೇಳ್ತಾರೆ. ಒಬ್ಬರು ಸ್ವಾಮೀಜಿಯವರು, ಉತ್ತರಾದಿ ಮಠದ ಸ್ವಾಮೀಜಿಯವರು, 6ನೇ ಪೀಠಾಧಿಪತಿಗಳು, ಅಕ್ಷೋಭ್ಯ ತೀರ್ಥರ ಶಿಷ್ಯರವರು. ಅವರ ಹೆಸರು ಜಯತೀರ್ಥ ಸ್ವಾಮೀಜಿ ಅಂತ. ಅವರು ಭಕ್ತಿಗೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ ಬಹಳ ಸುಂದರವಾಗಿ. ಭಕ್ತಿ ಅಂದರೆ ಏನು ಅನ್ನೋದಲ್ಲೇ ಅದರಲ್ಲಿ ಒಂದು ಭಾಗ ಏನು ಅಂತಂದರೆ, ಒಂದು ವಿಷಯ ಏನು ಅಂದರೆ ಭಾಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೋಸ್ಕರ ನಾನು ಅದನ್ನು ಹೇಳ್ತಾ ಇದ್ದೇವೆ, ಹೇಳ್ತೀನಿ. ತತ್ರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವ ಆತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕೋ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧೋ ನಿರಂತರ ಪ್ರೇಮ ಪ್ರವಾಹ ಅಂತ. ಪ್ರೇಮಪ್ಪ ನಿರಂತರವಾಗಿ. ಅದೇನು ಇಲ್ಲಿ ನೋಡಿ, 2-3 ಪದಗಳು ಉಪಯೋಗಿಸ್ತಾರೆ. ನಿರವಧಿಕ ಅಂತಂದರೆ ಸಮಾನ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಭಗವಂತನಿರ್ತಕ್ಕಂಥ ಗುಣವನ್ನು ವಿವರಿಸ್ತಾ ಇದ್ದಾರೆ. ಅನವದ್ಯ ಅನಂತವಾದ ನಾಶರಹಿತವಾದ ಸದ್ಗುಣಗಳಾದ ದಯ, ಶಾಂತಿ, ಪ್ರೇಮ ಮತ್ತು ಸರ್ವಶಕ್ತಿತ್ವ ಮುಂತಾದ ಗುಣಗಳು ನಾವು ಉಪಾಸಿಸುವ ದೇವರಲ್ಲಿ ಇದೆ ಎನ್ನುವ ಅರಿವು ನಮ್ಮಲ್ಲಿ ಇರಬೇಕು. ಜ್ಞಾನಪೂರ್ವಕ. ಭಗವಂತ ನಿಮಗೆ ಬೇಕಾಗಿದ್ದನ್ನೆಲ್ಲ ಕೊಡುವ ಶಕ್ತಿ ಭಗವಂತನಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ನಮ್ಮಲ್ಲಿ ಭಾವನೆ ಬರಬೇಕು. ಅದೆಲ್ಲ ಫೈತ್ ಇರಬೇಕು ಅಂತ. ಭಗವಂತನಲ್ಲಿದೆ ಎಲ್ಲವೂ ಸಹ. ಭಗವಂತ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಕೊಡಬಲ್ಲ. ನೀವು ಬೇಕಾಗಿದ್ದು ಎಲ್ಲವನ್ನೂ ಸಹ ಕೊಡಬಲ್ಲ. ರಾಮಾನುಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ ಭಗವಂತನ ಕುರಿತಾಗಿ ಹೇಳುವಾಗ, ಅನಂತ ಕಲ್ಯಾಣ ಗುಣಸ್ವರೂಪಿ. ಕಲ್ಯಾಣ ಒಳ್ಳೆಯ ಗುಣಗಳ ಮೂಲ ಎಲ್ಲಿ ಅಂತ ಕೇಳಿದ್ರೆ ಅದು ಭಗವಂತನಿಂದ ಬಂದಿರತಕ್ಕಂಥದ್ದು. ನಿಮ್ಮಲ್ಲೆಲ್ಲಾದರೂ ಅಥವಾ ಬೇರೆಯವರು ಎಲ್ಲಾದರೂ ನೀವು ಒಳ್ಳೆಯ ಗುಣಗಳನ್ನು ಯಾವುದಾದ್ರೂ ನೋಡಿದ್ರೆ ನೆನ್ಪಿಟ್ಕೊಳ್ಳಿ, ಅದು ಎಲ್ಲಿಂದ ಬಂದಿದೆ ಅಂತಂದರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮನಿಂದ ಅದು ಉದ್ಭವಿಸಿ ಬಂದಿದೆ. ದಯ ಇದೆಯಾರಲ್ಲಿ, ಅದರ ಮೂಲ ಎಲ್ಲಿದೆ ಗೊತ್ತಾ? ಒಳಗಡೆ ಇರ್ತಕ್ಕಂಥ ಪರಮಾತ್ಮನಿಂದ ಅದು ಬಂದಿದೆ. ಆ ಗುಣ ಬಂದಿದೆ. ಹಾಗೆ ಭಗವಂತನಲ್ಲಿ ನಾವು ಯಾವುದನ್ನು ನಾವು ಅರಿಸುತ್ತಾ ಇದ್ದೀವೋ, ಹುಡುಕ್ತಾ ಇದ್ದೀವೋ, ಯಾವುದಕ್ಕೋಸ್ಕರ ತಡಕಾಡ್ತಾ ಇದ್ದೀವೋ ಆ ಎಲ್ಲೂ ಸಹ ಭಗವಂತನಲ್ಲಿದೆ. ಭಗವಂತ ಕೊಡಬಲ್ಲ ಅಂತ. ಕೊಡಬಲ್ಲ. ಅನಂತ ಕಲ್ಯಾಣ ಗುಣ ಸ್ವರೂಪಿ ಅಂದರೆ ಹ್ಯಾವ್ ಫೈತ್ ಇನ್ ಗಾಡ್ ಅಂತ. ಭಗವಂತನಲ್ಲಿ ವಿಶ್ವಾಸ ಇಟ್ಟುಕೊಳ್ಳಿ. ಎಷ್ಟೋ ಹೇಳ್ಬೋದು, ಸ್ವಾಮಿ ಅನೇಕ ಕಷ್ಟಗಳು ಬರುತ್ತಲ್ಲ. ಕಷ್ಟ ಯಾರಿಗೆ ಬರಲಿಲ್ಲ ಹೇಳಿ? ಪ್ರಪಂಚದಲ್ಲಿ ಕಷ್ಟ ಬರದೇ ಇರೋ ಕೃಷ್ಣನಿಗೆ ಪಾಪ ಕೆಟ್ಟ ಹೆಸರು ಬಂದ್ಬಿಡ್ತು ಗೊತ್ತಾ? ಅದನ್ನ ಶಮಂತಕಮಣಿ ಏನೋ ತೊಗೊಂಡೋಗ್ಬಿಟ್ಟ ಏನೋ ಅಂತೇಳಿ ಏನೇನೋ ಪಾಪ. ಸಾಕ್ಷಾತ್ ಭಗವಂತನೇ ಬಂದಾಗ, ಮಾನವ ರೂಪಿಯಾಗಿ ಬಂದಾಗ ಈ ಕಷ್ಟಗಳನ್ನು ಅನುಭವಿಸ್ದ. ಯಾರಿಗೋಸ್ಕರ ಅಂತಂದರೆ ಜನರಿಗೆ ನಾನು ಬಂದಾಗ ಸಹ ಇದು ಅನುಭವಿಸ್ತೀನಿ. ಸ್ವಲ್ಪ ತಾಳ್ಮೆ ಇರಲಿ ಅಂತ. ತಾಳ್ಮೆ ಇರಬೇಕು ಅಂತ. ಆ ತಾಳ್ಮೆಯನ್ನು ಕಲಿಸೋದಕ್ಕೋಸ್ಕರ ಕಷ್ಟ ಬರೋದು. ಯಾಕೆ ಅಂತಂದರೆ ಒಳಗಡೆ ಇರ್ತಕ್ಕಂಥ ಸದ್ಗುಣಗಳಿದೆಯಲ್ಲ ಅದು ಹೊರ ಬರಬೇಕಾದ್ರೆ, ನೀವು ಚಿನ್ನ ಹಾಕ್ಕೊಂಡಿದ್ದೀರಲ್ಲ, ಆ ಚಿನ್ನ ಸುಂದರವಾಗಿರ್ತಕ್ಕಂಥ ಚಿನ್ನವಾಗಿ ಆಭರಣವಾಗಿ ಮೂಡಿ ಬರಬೇಕಾದ್ರೆ ಬೆಂಕಿಲಿ ಸ್ವಲ್ಪ ಬಿಸಿ ಮಾಡಲೇಬೇಕಲ್ಲ. ಅಷ್ಟು ಮಾತ್ರ ಅಲ್ಲ, ಸ್ವಲ್ಪ ಹೊಡಿಲೇಬೇಕು. ಕಷ್ಟಗಳು ಯಾವಕ್ಕೆ ಬರುತ್ತೆ ಅಂತಂದರೆ ಭಗವಂತನ ಹತ್ರ ಹೋಗುವುದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಕುಂತಿ ಎಷ್ಟು ಕಷ್ಟಪಟ್ಟು ಯೋಚನೆ ಮಾಡಿ, ಎಂಥ ಮಹಾನ್ ಮಹಿಳೆ ಅವರು ಅಲ್ವಾ? ಸಣ್ಣ ವಯಸ್ಸಿಂದ ಹಿಡಿದು
ತಮಗೆ ಮಕ್ಕಳಿಗೆ ದಕ್ಕಬೇಕಾಗಿರ್ತಕ್ಕಂಥ ಸಾಮ್ರಾಜ್ಯವೂ ಸಿಕ್ಕದೆ ಕಾಡಿನಲ್ಲಿ ಸೊಸೆಯ ಜೊತೆಗೆ ಸೊಸೆಯೂ ಕಷ್ಟಪಡಬೇಕಾಯ್ತಲ್ಲ ಅಲ್ವಾ? ಎಂಥ ಕಷ್ಟ ಅವಳಿಗೆ. ಅದು ಕೃಷ್ಣನ ಭೇಟಿ ಮಾಡಿದಾಗ, ಸಂಧಾನಕ್ಕೆ ಬಂದ ಕೃಷ್ಣನ ಭೇಟಿ ಮಾಡ್ತಾರಲ್ಲ, ಕೃಷ್ಣನ ಹತ್ರ ಹೇಳ್ತಾರೆ, ಕೃಷ್ಣ ಕಷ್ಟ ಬರಲಿ. ಯಾಕೆ ಅಂತಂದರೆ, ಕಷ್ಟ ಬಂದಾಗೆಲ್ಲ ನಾನು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೆ, ನೀನು ನಾನು ಬಂದು ಕಾಪಾಡಿದ್ದೆ ಭಗವಂತ, ಹಾಗಾಗಿ ಕಷ್ಟ ಬರಲಿ ಅಂತ. ಕಷ್ಟಗಳು ಬರುತ್ತೆ, ಆ ಕಷ್ಟವನ್ನು ಅನುಗ್ರಹ ಅಂತ ತಗೊಂಡು ಮುಂದೆ ಹೋಗೋದಿದೆಯಲ್ಲ, ಆಧ್ಯಾತ್ಮಿಕ ಸಾಧನೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ. ಅದು ಇನ್ನೊಂದು ಅಂಶ. ಆಮೇಲೆ ಮೂರನೇದು, ಹಾಗೆ ಇನ್ನೂ ಕೆಲವು ವಿಷಯಗಳಿವೆ. ಅದೇನು? ಸಾಧನೆ ಮಾಡಬೇಕು. ಸಾಧನೆ ಅಂದರೆ ಏನು ಸ್ವಾಮೀಜಿ? ಅದನ್ನು ಏನು ಉಪಯೋಗ ಆಗುತ್ತೆ? ಏನಿಲ್ಲ. ಪವಿತ್ರೀಕರಿಸಿದ ಮನಸ್ಸು, ಒಳಗಡೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳು ಏಕಪ್ರಕಾರವಾಗಿ ಭಗವಂತನ ಚಿಂತೆಯನ್ನು ಮಾಡುವ ಸ್ಥಿತಿಯನ್ನು ತಲುಪುವ ಪ್ರಯತ್ನಕ್ಕೆ ಸಾಧನೆ ಅಂತ ಹೇಳ್ತಾರೆ. ಇಷ್ಟೇ, ಇನ್ನೇನಿಲ್ಲ. ಹೊರಗಡೆ ಏನು ಅಂತಲ್ಲ, ಒಳಗಡೆ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಭಾವನೆಗಳು ಇತ್ಯಾದಿ ದೈದತ್ಯವಾಗಿ ಬಂದಿರತಕ್ಕಂಥ ಯಾವುದೆಲ್ಲ ಶಕ್ತಿಗಳಿಗೆ ಕೊಟ್ಟಿದ್ದಾನೆ, ಅದು ಪವಿತ್ರೀಕರಿಸಿ ದ್ವೇಷಾದಿಗಳ ರಹಿತವಾಗಿ ಭಗವಂತನನ್ನು ಪ್ರೀತಿಪೂರ್ವಕವಾಗಿ ಚಿಂತನೆ ಮಾಡುವ, ಸ್ಮರಿಸುವ ಧಾರೆ ಇದೆ ನೋಡಿ ಅಲ್ವಾ? ತೈಲಧಾರಾವತ್, ತೈಲಧಾರೆಯಂತೆ ನನ್ನ ಮನಸ್ಸನ್ನು ಭಗವಂತನ ಹತ್ರ ಕಳಿಸುವ, ಹೋಗಿ ಮಾಡು ಶಿವ ಅಂತ ಕೇಳಿದ್ರಲ್ಲ, ಹಾಗೆ ತೈಲಧಾರೆಯಾಗಿ. ಸುಲಭ ಅಲ್ಲ, ಭಾಳ ಕಷ್ಟ, ಕರೆಕ್ಟ್. ಅದರ ಒಂದು ಶಬ್ದ ಇದೆ, ಕಷ್ಟ ಇರ್ಬೋದು, ಕಷ್ಟ ಸಾಧ್ಯ ಇದೆ, ಇಟ್ ಈಸ್ ಪಾಸಿಬಲ್. ಹೇಗೆ? ರೈಟ್ ಪ್ರಾಕ್ಟೀಸ್ ಅಂತ ಹೇಳಿದ್ನಲ್ಲ, ಗುರುಗಳು ಹೇಳಿಕೊಟ್ಟ ಸಾಧನೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವುದಿದೆಯಲ್ಲ, ಆ ಮಾಡುವುದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಗುರುವಿಗೆ ಸಲ್ಲಿಸ್ತಕ್ಕಂಥ ಒಂದು ಗುರು ಕಾಣಿಕೆ. ಅದು ಇನ್ನೇನಿಲ್ಲ. ತನ್ನ ಶಿಷ್ಯ ಒಬ್ಬ ಆಧ್ಯಾತ್ಮಿಕ ನೆಲೆಯನ್ನು ತಲುಪಿದ ಅಂತ ಹೇಳಿದಾಗ ಗುರುವಿಗೆ ಬಹಳ ಸಂತೋಷ ಆಗತ್ತೆ. ಗೊತ್ತಾ? ಗುರುವಿಗೆ ಸಂತೋಷ ಆಗುತ್ತೆ. ಶ್ರೀರಾಮಕೃಷ್ಣರು ತಮ್ಮ ಹತ್ರ ಬರ್ತಕ್ಕಂಥ ಯುವಕರಿಗೆ ಯಾರೆಲ್ಲ ಎಷ್ಟು ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಇದ್ದಾರೆ ಅಂತ ನೋಡ್ತಾ ಇದ್ರು ಅಲ್ವಾ? ಯಾರಾದರೂ ಒಬ್ಬರಿಗೆ ತುಂಬ ಭಾವ ಸಮಾಧಿ ಹೋದರೆ ಶ್ರೀರಾಮಕೃಷ್ಣರು ಖುಷಿ ಪಟ್ಕೊಳ್ತಾ ಇದ್ರು, ಸಂತೋಷ ಪಟ್ಕೊಳ್ತಾ ಇದ್ರಲ್ಲ. ಅಷ್ಟು ಮಾತ್ರ ಅಲ್ಲ, ಶ್ರೀರಾಮಕೃಷ್ಣ ಕಡೆ ಬರ್ತೀನಿ ನಾನೀಗ. ಶ್ರೀರಾಮಕೃಷ್ಣರು ಸುಲಭ ಅಲ್ಲ, ಟಾಸ್ಕ್ ಮಾಸ್ಟರ್ ಅಂತ ಒಂದು ಪದ ಇದೆ ಇಂಗ್ಲೀಷಲ್ಲಿ, ಟಾಸ್ಕ್ ಮಾಸ್ಟರ್. ಅವರು ಭಾಳ ಸ್ಟ್ರಿಕ್ಟು. ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ನಾವೆಲ್ಲ ತಿರುಗೋ ಶ್ರೀರಾಮಕೃಷ್ಣ ಶಿಷ್ಯರಿಗೆಲ್ಲ ಅವರು ಅನುಗ್ರಹ ಮಾಡಿಬಿಟ್ರು, ಹಾಗಾಗಿ ಅವರು ಸಾಕ್ಷಾತ್ಕಾರ ಆಗೋಯ್ತು, ಮಹಾತ್ಮರಾದರು ಅಂತ. ಸುಮ್ಮನೆ ಅಲ್ಲ, ರಾತ್ರಿ ಮಲಗಿ ಇನ್ನೂ 1 ಗಂಟೆ ಆಗಿಲ್ಲ, ರಾತ್ರಿ 12 ಗಂಟೆಗೆ ಎಬ್ಬಿಸ್ಬಿಟ್ಟು ಹೋಗಿ ನಿದ್ದೆ ಮಾಡೋಕ್ಕೆ ಬಂದಿದ್ದೀರಾ, ಹೋಗಿ ಪಂಚವಟಿಗೆ ಹೋಗಿ ಧ್ಯಾನ ಮಾಡಿ ಅಂತ ಎಬ್ಬಿಸಿ ಕಳಿಸ್ತಾಯಿದ್ರು ಅವರು. ಲಾಟು ಮಹಾರಾಜು ಎಂಥ ಮಹಾತ್ಮರು ಗೊತ್ತಾ? ಲಾಟು ಮಹಾರಾಜು ಜೀವನದ ಬಗ್ಗೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಘಟನೆಗಳಿವೆ. ಒಂದು ಸತಿ ಪಾಪ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿದ್ರು ಅವರು. ಆ ಕಡೆ ಶ್ರೀ ಮಾತೆಯವರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲ ಕೆಲಸ ಮಾಡ್ತಾಯಿದ್ರು, ಆಯಿತಾ? ಅವರು ಒಂದು ದಿವಸ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅವರು ಒಂದು 8 ಗಂಟೆಗೆ 8:15 ಏನೋ ಚಾಪೆ ಹಾಕ್ಬಿಟ್ರು. ಹೊರಡದಲ್ಲಿ ಚಾಪೆ ಹಾಕ್ಕೊಂಡು ಮಲಗಕ್ಕೆ ಹೋದರು. ರಾಮಕೃಷ್ಣ ನೋಡಿದ್ರು, ಚೆನ್ನಾಗಿ ಬಾಯ್ದು, ನೀನು ಬಂದಿದ್ದೆ, ನೀನು ನಿದ್ದೆ ಮಾಡೋಕೆ ಹೋಗಿದ್ದೆ, ನೀನು ಚೆನ್ನಾಗಿ ಬಾಯ್ದು ಹೋಗ್ಬಿಲ್ಲ ಅಂತೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ನು. ಅವತ್ತಿಂದ ಶಿಷ್ಯನ ಮನೋಬಲ ನೋಡಿ ಅವತ್ತಿಂದ ಅವರು ನಿದ್ದೆನೇ ಮಾಡಲಿಲ್ಲ ಅವರು. ಮತ್ತು ನೀವು ಸ್ವಾಮೀಜಿ ಮತ್ತೆ ಸಮಾಧಿ ಸ್ಥಿತಿಯೇ ಅವರಿಗೆ ನಿದ್ರೆ, ಆ ಸ್ಥಿತಿಗೆ ಹೋಗಿದ್ರು ಅವರು. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಉದಾಹರಣೆ, ಗುರುವಿನ ಅನುಗ್ರಹ ಹೇಗಿರುತ್ತೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದರೆ ಲಾಟು ಮಹಾರಾಜು, ಅದ್ಭುತಾನಂದ ಸ್ವಾಮಿ, ಶ್ರೀರಾಮಕೃಷ್ಣರ ಶಿಷ್ಯರಾಗಿರ್ತಕ್ಕಂಥ ಅದ್ಭುತ ನಿರಕ್ಷರ ಕುಕ್ಷಿ, ಬಿಹಾರದ ಯಾವುದೋ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ಅನಾಥ ಹುಡುಗ,
ರಾಮಚಂದ್ರ ದತ್ತ ಶ್ರೀರಾಮಕೃಷ್ಣ ಶಿಷ್ಯರ ಹಾಗೆ ರಾಮಚಂದ್ರ ದತ್ತನ ಮನೆಯಲ್ಲಿ ಅವು ಕೆಲಸಕ್ಕಿದ್ದವನು. ಅವ್ನು ನೋಡಿದಾಗಲೇ ಎಲ್ಲಿ ಸಿಗ್ತಾ ಹುಡುಗ, ಎಲ್ಲಿದ್ದ ಹುಡುಗ, ಇನ್ನು ಯೋಗಿ ಲಕ್ಷಣ ಇದೆ ಅಂತೇಳಿ ಕಂಡಿಡಿದು ಶ್ರೀರಾಮಕೃಷ್ಣ ಮೊದಲನೇ ದೃಷ್ಟಿ ನೋಟದಲ್ಲೇ ಕಂಡಿಡಿದ್ರು ಅಸಾಮಾನ್ಯ ಆಗಿರೋದಂತ. ಅವರು ಶ್ರೀರಾಮಕೃಷ್ಣ ಪ್ರಯತ್ನ ಪಟ್ಟರು ಅವನಿಗೆ ಸ್ವಲ್ಪ ಒಂದೆರಡು ಬೆಂಗಾಲಿ ಕಲಿಸ್ಕೊಡೋಣ ಅಂತ. ಸ್ವಲ್ಪ ಅದಕ್ಕೆ ಗೊತ್ತಾಗಲಿ ಇತ್ತ, ಸ್ವಲ್ಪ ಓದೋದಕ್ಕೆ ಬರೆಯೋಕ್ಕಾಗಲಿ ಇತ್ತ. ಅವರು ಕೊನೆಗೆ ಅವರೇ ಸೋತ್ಬಿಟ್ರು. ಯಾಕೆಂತಂದರೆ ಅವರಿಗೆ ಇದು ಪ್ರೊನೌನ್ಸಿಯೇಷನ್ನೇ ಬರ್ತಾಯಿಲ್ಲ, ಶಬ್ದ ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕೆ ಬರ್ತಾ. ಕೊನೆಗೆ ಆಗಲ್ಲ, ಹಿಂಗಿಲ್ಲ, ಬಿಟ್ಬಿಡು ಅಂತ ಹೇಳಿದ್ರು. ಆದರೆ ಯಾವ ವಿದ್ಯೆ ಬೇಕೋ ಆ ವಿದ್ಯೆ ಕಲಿಸ್ಕೊಟ್ರು ಶ್ರೀರಾಮಕೃಷ್ಣರು. ನಾ ಹೇಳಿದ್ನಲ್ಲ, ಅವರು ಧ್ಯಾನಕ್ಕೆ ಕೂತರೆ ಪ್ರಪಂಚವನ್ನೇ ಮುಳುಗೋಗ್ತಿದ್ರು. ಗಂಗೆ ಇದೆಯಲ್ಲ, ಅದು ಈ ಕಲ್ಕತ್ತಾ ಬೇಲೂರುಮಟ್ಟು ಮತ್ತು ದಕ್ಷಿಣೇಶ್ವರ, ಅಲ್ಲಿ ಬೆಳಿಗ್ಗೆ ಹೊತ್ತು ನೋಡಿದ್ರೆ ಕೆಲವು ದಿವಸ ನೀರು ಕೆಳಗಡೆ ಇರುತ್ತೆ, 25 ಅಡಿ ಕೆಳಗಡೆ ಇರುತ್ತೆ. ಆಮೇಲೆ ಸಂಜೆ ನೋಡುವಾಗ ಅದು 20 ಮೇಲ್ಗಡೆ ಬಂದಿರುತ್ತೆ, ಮೇಲ್ಗಡೆ ಇದಲ್ಲಿ ಬಂದಿರುತ್ತೆ. ಒಂದು ದಿವಸ ಅವರು ನೀರು ಕೆಳಗಡೆ ಇಳಿದಾಗ ಏರಿಳಿತ ಅಂತೀವಲ್ಲ, ಏರಿಳಿತ ಸಮಯದಲ್ಲಿ ಅವರು ಅಲ್ಲೊಂದು ಮರಳು ನಿಂತಿರುತ್ತೆ, ಮರಳಿತ್ತಲ್ಲಿ ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಪ್ರಪಂಚವನ್ನೇ ಮರ್ತು ಬಿಟ್ಟಿದ್ದಾರೆ ಅವರು. ದಕ್ಷಿಣೇಶ್ವರದಲ್ಲಿ ಗಂಗಾ ನದಿಯಲ್ಲಿ ಆಮೇಲೆ ಯಾರೋ ಓಡಿ ಬಂದು ಹೇಳಿದ್ರು ಶ್ರೀರಾಮಕೃಷ್ಣಗೆ, ನೋಡಿ ಲಾಟೋಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ, ನೀರು ಮೇಲೆ ಬರ್ತಾ ಇದೆ ಅಂತ. ಆಲ್ರೆಡಿ ಇಷ್ಟಕ್ಕೆ ನೀರು ಬಂದುಬಿಟ್ಟಿದೆ. ಶ್ರೀರಾಮಕೃಷ್ಣ ಓಡಿ ಬಂದುಬಿಟ್ಟು ಹೋಗಿ ಬಾ ಅಂತ ಹೇಳಿ ಆಮೇಲೆ ಕರ್ಕೊಂಬ ಎತ್ಕೊಂಬರ್ಕಾಯ್ತು. ನಮ್ಗೆ ನೀರು ಬರಲಿ, ಇಲ್ಲಿ ಒಂದು ಸೊಳ್ಳೆ ಕುಯ್ಯಿ ಅಂದರೆ ಸಾಕು, ಸಮಾಧಿಯಿಂದ ಹಿಡಿದು ಬಿಡ್ತೀವಿ ಅಂತ. ಲಾಟು ಮಹಾರಾಜರಂಥ ಅದ್ಭುತವಾಗಿರ್ತಕ್ಕಂಥ ಶಿಷ್ಯ, ಅಸಾಮಾನ್ಯರಾಗಿರ್ತಕ್ಕಂಥ ಶಿಷ್ಯ ಅವರು. ಆಶ್ಚರ್ಯವಕ್ತ ಕುಶಲ ಅನುಶಿಷ್ಟ ಅಂತ ಹೇಳ್ತಾರೆ. ಶಿಷ್ಯ ಆಶ್ಚರ್ಯಕರ, ಅದು ಹೇಳ್ಕೋರು ಸಹ ಅದಕ್ಕಿಂತ ಮಹಾನ್ ವ್ಯಕ್ತಿ ಆಗಿರಬೇಕು, ಆವಾಗ ಜ್ಞಾನ ಉದಯ ಆಗತ್ತೆ ಅಂತ. ಅದು ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು, ಲಾಟು ಮಹಾರಾಜ ಜೀವನದಲ್ಲಿ ನೋಡ್ಬೋದು. ಅವತ್ತಿಂದ ನಿದ್ದೆ ಮಾಡಲೇ ಇಲ್ಲಂತೆ, ನಿದ್ದೆನೇ ಮಾಡಲಿಲ್ಲ. ಧ್ಯಾನವೇ ಅಂದರೆ ಸಮಾಧಿ. ಆ ಸಮಾಧಿಗೆ ಅವರಿಗೆ ಅದೇ ಇದ್ದೇ, ಅವರಿಗೆ ಸಮಾಧಿಗೆ ಹೋಗೋರು. ಅವರು ಏನು ಯಾವುದು ಶಾಸ್ತ್ರವೂ ಸಹ ಅವರು ಓದಿಲ್ಲ, ಆದರೆ ಅವರು ಬರ್ತಾ ಇರ್ತಕ್ಕಂಥ ಮಾತುಗಳಿದೆಯಲ್ಲ, ಅದು ಶಾಸ್ತ್ರದ ಸಾರವನ್ನು ಹೇಳ್ತಾಯಿದ್ರು, ಅನುಭವದಿಂದ ಹೇಳ್ತಾ ಇದ್ರು. ಜನ ಎಲ್ಲರಿಗೂ ಆಶ್ಚರ್ಯ, ಇದು ಏನು ಶಾಸ್ತ್ರ ಓದಿಲ್ಲ, ಭಗವದ್ಗೀತೆ ಓದಿಲ್ಲ, ಉಪನಿಷತ್ ಕಲ್ತಿಲ್ಲ, ವೇದಾಂತ ಓದಿಲ್ಲ, ಆದರೆ ಗುರುಗಳಿಂದ ಕೇಳಿಲ್ಲ. ಗುರುವಿನಿಂದ ಕೇಳಿರ್ತಕ್ಕಂಥ ವಿಷಯಗಳಿದೆಯಲ್ಲ, ಅದು ಆಳವಾಗಿ ಬೇರೂರಿತ್ತು. ಹಾಗಾಗಿ ಗುರುವಿನ ಶಕ್ತಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಇದ್ದರೆ ಲಾಟು ಮಹಾರಾಜ ಜೀವನವನ್ನು ಓದಿ. ಅದು ಶಿಷ್ಯನು ಹಾಗೆ ಇದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೇಳಿದ ಸಾಧನೆ. ನಾನು ಒತ್ತಿ ಹೇಳ್ತಾ ಇದ್ದೇನೆ, ಗುರುವಿನ ಅನುಗ್ರಹ ಈಗಲೂ ಇದೆ ಗುರುವಿನ ಅನುಗ್ರಹ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮೀಜಿ ನಮಗೆ ಗುರುವಿನ ಅನುಗ್ರಹ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗೋದು ಸ್ವಾಮೀಜಿ? ಆಗಿದೆ, ಖಂಡಿತ ಆಗಿದೆ. ಎಷ್ಟೋ ಜನರಿಗೆ ಮಂತ್ರದೀಕ್ಷೆ ಆದ ನಂತರ ಆಗುವ ಸಮಯದಲ್ಲಿ ಆದಾಗ ಏನೋ ಒಂದು ಒಳಗಡೆ ಏನೋ ಒಂದು ಪ್ರವೇಶ ಆದಾಗ ಅನಿಸುತ್ತೆ, ಖಂಡಿತ ಅನುಭವ ಆಗಿದೆ. ರಂಗನಾಥಾನಂದ ಸ್ವಾಮೀಜಿಯವರು ಹೇಳಿದ್ರು, 2-3 ಸತಿ ಹೇಳಿದ್ದಾರೆ. 1926ನೇ ಇಸ್ವಿಯಲ್ಲಿ ಬೇಲೂರು ಮಠದ ಮೊದಲನೇ ಕನ್ವೆನ್ಷನ್ ಆಯಿತು. ದೊಡ್ಡ ಎಲ್ಲ ಸ್ವಾಮಿಗಳು ಎಲ್ಲ ಬಂದು ದೊಡ್ಡ ಕನ್ವೆನ್ಷನ್ ಮಾಡಿದ್ರು, ಫಸ್ಟ್ ಕನ್ವೆನ್ಷನ್ ಆಫ್ ರಾಮಕೃಷ್ಣ ಆರ್ಡರ್. ಆಗ ರಂಗನಾಥಾನಂದ ಸ್ವಾಮೀಜಿಯವರು ಹೋಗಿದ್ದರು, 26ನೇ ಇಸ್ವಿಲಿ ಹೋಗಿದ್ದರು ಅಲ್ಲಿಗೆ ಬೇಲೂರು ಮಠಕ್ಕೆ. ಕೇರಳದಿಂದ ಅನೇಕ ಸ್ವಾಮಿಗಳು ಹೋದವ್ರ ಜೊತೆ ಹೋಗಿದ್ದರು. ಇದೆಲ್ಲ ಆದ ಮೇಲೆ ಅದು ಎಲ್ಲ 3 ದಿವಸದ್ದು ಕನ್ವೆನ್ಷನ್ ಎಲ್ಲ ಆಯಿತು. ಅಲ್ಲಿ ಕಾಂಕೂರ್ಗಾಚಿ ಅಖಂಡಾಂಜಿಯವರು ಇದ್ದ ಜಾಗ ಸಾರ್ಗಾಚಿ ತುಂಬ ದೂರ ಆಗುತ್ತೆ, ಸುಮಾರು 1 ನೈಟು ಟ್ರಾವೆಲಿಂಗ್ ಟ್ರೈನಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಶ್ರೀರಾಮಕೃಷ್ಣರ ಇನ್ನೊಬ್ಬರು ಶಿಷ್ಯರು ಅಖಂಡಾನಂದ ಸ್ವಾಮೀಜಿಯವರು ಅಲ್ಲಿ ಆಶ್ರಮ ಮಾಡಿದರು. ಅಲ್ಲೊಂದು ಆರ್ಫನೇಜ್ ಆರ್ಫನ್ ಮಕ್ಕಳಿಗೆ ಅಲ್ಲಿ ಒಂದು ವಿದ್ಯಾಭ್ಯಾಸ ಕೊಡ್ತಾಯಿದ್ರು.
ಅವರನ್ನು ನೋಡ್ಕೊಂಬರ್ಬೇಕು ಅಂತೆಲ್ಲ ಹೋದರು. 4 ಜನ 5-6 ಜನ ಸ್ವಾಮಿಗಳು, ಸೌತ್ ಇಂಡಿಯಾ ಹೋದವರೆಲ್ಲ ಅಲ್ಲಿ ಹೋದರು. ಆಮೇಲೆ ಸ್ವಾಮೀಜಿಯವ್ರು ಭೇಟಿ ಮಾಡಿದ್ರು. ರಾತ್ರಿ ಎಲ್ಲ ಊಟ ಆದಮೇಲೆ ಸಾಮಾನ್ಯವಾಗಿ ಕೂತ್ಕೊಂಡು ಮಾತಾಡ್ತಾರೆ, ರೀಡಿಂಗ್. ಈಗ ನಾವು ರೀಡಿಂಗ್ ಅಂತ ಹೇಳ್ತೀವಿ, ಮಾತಾಡೋಕ್ಕೆ. ರಾತ್ರಿ ಎಲ್ಲ ಮಾತಾಡ್ತಾ 11 ಗಂಟೆ ತನಕ ಅಖಂಡ ಅಂಜಿ ಅನೇಕ ವಿಷಯಗಳ ಬಗ್ಗೆ ಮಾತಾಡೋದು. ಆಮೇಲೆ ಎಲ್ಲ ಆಯಿತು, ಲೇಟ್ ಆಯ್ತಲ್ಲ, ಸೊ ಒಬ್ಬೊಬ್ಬರೇ ಮಾಡಿ ಮಲಗೋಕ್ಕೆ ಹೋದರು. ರಂಗನಾಥಾನಂದ ಸ್ವಾಮೀಜಿಯವರು ಕೊನೆಗೆ ಅಲ್ಲೇ ಕೂತಿದ್ದರು. ಅವ್ರು ಹೋಗೋ ಮೊದಲು ಸಾಷ್ಟಾಂಗವ ಪ್ರಣಾಮ ಮಾಡಿದ್ರಂತೆ ಅಖಂಡಾಂಜಿಯವರ ಪಾದಕ್ಕೆ. ಆಮೇಲೆ ಮಾಡಿ ಹೇಳ್ತಾರಲ್ಲ ಹೀಗೆ. ಆಗ ಅಖಂಡಾಂಜಿ ಕೇಳಿದ್ರು, ನಿನಗೇನು ಬೇಕು ಅಂತ. ಅವ್ರು ಹೇಳಿದಂತೆ, ಸ್ವಾಮೀಜಿಯವರ ಆದರ್ಶವನ್ನು ನಾನು ಮೈಗೂಡಿಸ್ಕೊಳ್ಬೇಕು, ಪ್ರಸಾರ ಮಾಡಬೇಕು ಅಂತ 2 ಕೈ ಇಟ್ಟು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದಂತೆ. ರಂಗನಾಥಾಂಜಿ ಹೇಳಿದ್ರು, ಐ ಫೆಲ್ಟ್ ಎನ್ ಎಲೆಕ್ಟ್ರಿಕಲ್ ಶಾಕ್ ಅಂತ, ಎನ್ ಎಲೆಕ್ಟ್ರಿಕಲ್ ಶಾಕ್ ಎಂಟರಿಂಗ್ ಇನ್ ಟು ಮೀ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆಧ್ಯಾತ್ಮಿಕತೆ ಶಕ್ತಿ ಇದೆಯಲ್ಲ, ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡಬಲ್ಲದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಕೊಡಬಲ್ಲದು ಅಂತ ಇನ್ನೊಬ್ರಿಗೆ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ರಾಮಕೃಷ್ಣದಲ್ಲಿ ದೊಡ್ಡ ಒಂದು ಆಧ್ಯಾತ್ಮಿಕ ಪ್ರವಾಹ ಹರಿದು ಹೋಗ್ತಾ ಇದೆ. ಅನೇಕ ಜೀವನ್ಮುಕ್ತರು ಬೇಲೂರು ಮಠದಲ್ಲಿ ಓಡಾಡಿದ ಜಾಗ ಅಂಥೇಳಿ ಶ್ರೀಮಾತೆಯವರ ಶಿಷ್ಯರಾಗಿರ್ತಕ್ಕಂಥ ಒಬ್ಬರು ಮಹಾನ್ ಚೇತನ ಅವರು ಹೇಳ್ತಾ ಇದ್ರು. ಏನು ಅಂದರೆ, ಶ್ರೀರಾಮಕೃಷ್ಣರು ಓಡಾಡಿರ್ತಕ್ಕಂಥ ಇದು ಈ ಬೇಲೂರು ಮಠ ಇದೆಯಲ್ಲ, ಅದು ಜೀವನ್ಮುಕ್ತರು ಬ್ರಹ್ಮಜ್ಞಾನಿಗಳು ಓಡಾಡಿದ್ದ ಜಾಗ. ಅದು ಒಬ್ಬರಲ್ಲ, ಗಳು ಅಂತ ಹೇಳಿದಾಗ ಬಹಳ ಅಂತ ಅರ್ಥ. ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, ಗುರುವಿನ ಮಹಿಮೆ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ. ಇನ್ನೂ ಬೇಕಾದಷ್ಟಿದೆ, ಒಂದು ಹೇಳ್ತೀನಿ. ಸ್ವಾಮಿ ಬ್ರಹ್ಮಾನಂದಜಿ ಶ್ರೀರಾಮಕೃಷ್ಣರ ಮಾನಸ ಪುತ್ರ. ಆಧ್ಯಾತ್ಮಿಕ ವಲಯದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥ ಶ್ರೀರಾಮಕೃಷ್ಣರ ಮಾನಸ ಪುತ್ರ. ಕೃಷ್ಣನ ಜೊತೆಗೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಕೃಷ್ಣನ ಜೊತೆಗೆ ಅವರು ಆಗಿನ ಕಾಲದಲ್ಲಿ ಅವರ ಏನು ಹೇಳ್ತಾರೆ, ಅವರ ಜೊತೆಗಿದ್ದ ಸ್ನೇಹಿತ ಅವರೊಂದು ದರ್ಶನ ಆಯಿತು ಶ್ರೀರಾಮಕೃಷ್ಣರಿಗೆ. ಅದರಲ್ಲಿ ಕಮಲದ ಮೇಲೆ ಕೃಷ್ಣನ ಕೈ ಹಿಡಿದು ಈ ರಾಖಾಲ್ ಅಂತ ಹೇಳ್ತಲ್ಲ, ಆ ರಾಖಾಲು ಅವರು ಆಟ ಆಡೋದು ನೋಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದು ನೋಡಿದ್ದಾರೆ ಶ್ರೀರಾಮಕೃಷ್ಣರು. ಹಾಗೆ ಹೇಳ್ತಾಯಿದ್ರು, ಕೃಷ್ಣನ ಸಹಕಾರಿ ಅವರು ಅಂತ ಹೇಳ್ತಾಯಿದ್ರು. ಬ್ರಹ್ಮಾನಂದ ಸ್ವಾಮೀಜಿಯವರು ಬಗ್ಗೆ ಬಾಯಿಂದ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅವರ ಶ್ರೇಷ್ಠತೆಯನ್ನು ನೋಡಿದವರು ಏನು ಬರೆದಿಟ್ಟಿದ್ದಾರೆ ಅದು ಪುಸ್ತಕ ರೂಪದಲ್ಲಿದೆ. ಬ್ರಹ್ಮಾಂಜಿ ಆ್ಯಸ್ ವಿ ಸಾ ಹಿಮ್ ಅಂತ ಪುಸ್ತಕ ಇದೆ. ಅದು ಹೋದರೆ ಗೊತ್ತಾಗುತ್ತೆ, ಓ ಹೀಗಿದ್ದರು ಅಂತ. ಈಗ ಅವರು ಬ್ರಹ್ಮಾಂಜಿಗೆ ಸೇವೆ ಮಾಡುವ ಒಬ್ಬರು ಸ್ವಾಮೀಜಿ ಇದ್ದರು. ಅವ್ರನ್ನ ಸೂರ್ಯ ಮಹಾರಾಜ್ ಅಂತ ಕರೀತಿದ್ರು. ಸೂಜ್ಜಿ ಮಹಾರಾಜ್ ಅಂತ ಬೆಂಗಾಲಿಲಿ ಕರೀತಿದ್ರು. ನಿರ್ವಾಣಾನಂದ ಅಂತ, ಸ್ವಾಮಿ ನಿರ್ವಾಣಾನಂದಜಿ ಅಂತ ಸ್ವಾಮೀಜಿಯವರು. ಅವರು ಎಷ್ಟು ಮಟ್ಟಿಗೆ ಗುರುವಿನ ಸೇವೆ ಮಾಡಿದ್ರು. ಗುರುವಿನ ಸೇವಕ ಬ್ರಹ್ಮಾಂಜಿಯವ್ರ ಸೇವಕರು. ಈಗ ಪ್ರೆಸಿಡೆಂಟ್ ಮಹಾರಾಜ್ ಬಂದರೆ ಅವ್ರಿಗೆ ಸೇವೆ ಮಾಡೋಕ್ಕೆ ಅವರ ಸೇವಕರು ಇರ್ತಾರೆ. ಅವ್ರು ಸೇವೆ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋ ಆಹಾರ ಒದಗಿಸ್ಕೊಳ್ಳೋದು, ಅವರ ಬಟ್ಟೆ ಒಳಗೆ ಹಾಕೋದು, ಅವ್ರ ಜೊತೆನೇ ಇರ್ತಾರೆ ಯಾವಾಗಲೂ, ಏನು ಬೇಕಾದರೂ. ಒಬ್ಬರು ಸೆಕ್ರೆಟ್ರಿ ಇರ್ತಾರೆ, ಇನ್ನಿಬ್ಬರು ಇರ್ತಾರೆ. ಈಗ ಬ್ರಹ್ಮಾಂಜಿ ಅವರಿಗೆ ಸ್ವಾಮಿ ನಿರ್ವಾಣಾಂಜಿಯವರು ಸೇವಕರು. ಎಷ್ಟು ಮಟ್ಟಿಗೆ ಶ್ರದ್ಧೆಯಿಂದ ಗುರುವಿನ ಸೇವೆ ಮಾಡ್ತಾಯಿದ್ರು, ಒಂದು ಸೇವಾನಿಷ್ಠರಾಗಿದ್ದರು ಅಂತಂದರೆ, ಮಧ್ಯರಾತ್ರಿ 1 ಗಂಟೆಗೋ ಎಷ್ಟು ಗಂಟೆಗೆ ಮೊದಲು ಎಚ್ಚರ ಆಗ್ತಾ ಇದ್ದಿದ್ದು ಈ ನಿರ್ವಾಣಾಂಜಿಗೆ. ಎದ್ದಾಗ ತಕ್ಷಣ ಗುರುವಿಗೆ ಅವ್ರು ಎದ್ದ ತಕ್ಷಣ ಏನೋ ಬೇಕಲ್ಲ ಅದನ್ನು ರೆಡಿ ಮಾಡಿ ಇಡ್ತಾಯಿದ್ರು. ಹುಕ್ಕ ಹಾಗೆ ಕಾದ್ರೆ ಆ ಹುಕ್ಕವನ್ನು ರೆಡಿ ಅವ್ರು ಹುಕ್ಕ ರೆಡಿ ಆದ ತಕ್ಷಣ ಬ್ರಹ್ಮಾಂಜಿ ಹೇಳ್ತಾಯಿದ್ರು, ಹೋಗಿ ತೊಗೊಂಡೋಗಿ ಕೊಡ್ತಾಯಿದ್ರು. ಗುರುವಿನ ಸೇವೆ ಮಾಡಿದ್ರೆ ಏನಾಗತ್ತೆ ಹೇಗೆ ಗೊತ್ತಾ, ಆ ಉನ್ನತವಾಗಿರ್ತಕ್ಕಂಥ ಒಂದು ಮಾನಸಿಕ ಪರಿವರ್ತನೆ ಆಗತ್ತೆ. ಗುರುಗಳಿಗೇನು ಬೇಕು ಅಂತ ಗುರು ಹೇಳಬೇಕಾಗಿಲ್ಲ, ಮೊದಲೇ ರೆಡಿ ಆಗಿರ್ತಾರೆ ಅವರು. ಆ ಗುರುವಿನ ಸೇವೆ ಅಷ್ಟು
ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾಯಿದ್ರು ಅನೇಕ ವರ್ಷಗಳ ಕಾಲ. ಒಂದು ಸತಿ ಹೇಳ್ತಾರೆ ಧ್ಯಾನ ಅದು ಎಲ್ಲ ಒಂದು ಕಡೆ ಕೂತ್ಕೊಂಡು ಐ ಥಿಂಕ್ ಭುವನೇಶ್ವರದಲ್ಲಿ ಅಂತ ಕಾಣುತ್ತೆ, ಆಗೆಲ್ಲ ಸುತ್ತಮುತ್ತ ಕಾಡು. ಅವ್ರು ಕೂತ್ಕೊಂಡು ಸಂಜೆ ಆಗಿದೆ, ಆಗೆಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ವಲ್ಲ, ಅಲ್ಲ ಯಾವುದೋ ಒಂದು ಸಣ್ಣ ಬುಡ್ಡಿ ದೀಪ ಇತ್ತು, ಬೆಳಗ್ಗೆ ನೀಗಿತ್ತಲ್ಲ, ಅಲ್ಲಿ ಕೂತ್ಕೊಂಡು ಆ ಮಗು ಬ್ರಹ್ಮಾಂಜಿ ಕೂತ್ಕೊಂಡಿದ್ರು. ಅವರು ಉನ್ನತವಾದ ಸ್ಥಿತಿಯಲ್ಲಿದ್ದರು. ಅವ್ರ ಪಾದ ಹತ್ರ ಕೂತಿದ್ರಂತೆ. ಇವರು ಮೈ ಮೇಲೆ ಒಂದು ಹಾವು ಹಾರು ಹೋಯಿತು, ಹಾವು ಮೆತ್ತಗೆ. ಆಮೇಲೆ ನೋಡುವಾಗ ಅದು ಕೋಬ್ರಾ. ಆದರೆ ಅವರಿಗೆ ಗುರುವಿನ ಹತ್ರ ಇದ್ದಿದ್ದಲ್ಲ, ಏನು ಮಾಡಲೇ ಇಲ್ಲ. ಯೋಚನೆ ಮಾಡಿ, ಏನು ಮಾಡಲಿಲ್ಲ. ಈಗ ಗುರುವಿಗೆ ಅಷ್ಟು ನಿಷ್ಠೆಯಿಂದ ಅವರು ಸೇವೆ ಸಲ್ಲಿಸಿದ್ರು ಬ್ರಹ್ಮಾಂಜಿಗೆ. ಕೊನೆಗೆ ಯಾವಾಗ ಬ್ರಹ್ಮಾಂಜಿಯವರು ಶರೀರವನ್ನು ತ್ಯಾಗ ಮಹಾಸಮಾಧಿಗೆ ಹೋಗುವ ಸಮಯದಲ್ಲಿ ಅಲ್ಲಿ ಬಲರಾಮ್ ಬೋಸ್ ಮನೆಯಲ್ಲಿ ಅದೊಂದು ರೂಮ್ ಈಗಲೂ ಇದೆ, ಅಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿದರು. ಎಲ್ಲರಿಗೂ ಕಣ್ಮೆ ಕೈ ಇಟ್ಟು ಆಶೀರ್ವಾದ ಮಾಡಿದರು. ಕೊನೆಗೆ ನಿರ್ವಾಣಾಂಜಿ ಬಂದು ನಮಸ್ಕಾರ ಮಾಡಿದ್ರು. ಆಗ ಕೇಳಿದ್ರು, ನಿನಗೇನು ಬೇಕು ಅಂತ. ಗುರುವಿಗೆ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ, ಇನ್ಯಾವುದೂ ಇಲ್ಲ ನನ್ನ ಜೀವನದಲ್ಲಿ. ಆ ಸೇವೆ ಸಿಕ್ಕಿದೆಯಲ್ಲ, ಅದೇ ಒಂದು ದೊಡ್ಡ ಭಾಗ್ಯ ಅಂತ. ಬ್ರಹ್ಮಾಂಜಿ ತಲೆ ಮೇಲೆ ಕೈ ಇಟ್ಟು ನಿನಗೆ ನಿರ್ವಾಣ ದೊರಕಲಿ ಅಂತ ಅವರು ಆಶೀರ್ವಾದ ಮಾಡಿದ್ರು. ನಿರ್ವಾಣ ದೊರಕಲಿ ಅಂತ. ಅವ್ರು ನಿಜವಾಗ್ಲೂ ನಿರ್ವಾಣದಲ್ಲಿ ಇದ್ದರು. ಆ ಮಹಾಪುರುಷರನ್ನ ನೋಡುವ, ಪಾದಸ್ಪರ್ಶನೆ ಮಾಡುವ ಅವಕಾಶ ಬೇಲೂರು ಮಠದಲ್ಲಿ 2 ವರ್ಷ ಸಿಕ್ಕಿತ್ತು ನನಗೆ. ನಿಜವಾಗ್ಲೂ ಸಹ ಬ್ರಹ್ಮಜ್ಞಾನಿ ಅವರು. ನಿರ್ವಾಣ ಅಂದರೆ ಬ್ರಹ್ಮಜ್ಞಾನಿ, ಮುಖದಲ್ಲೇ ಗೊತ್ತಾಗ್ತಿತ್ತು, ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಗುರುವಿನ ಮಹಿಮೆ ಇದೆಯಲ್ಲ, ಅದು ಕೌನು ಬತ್ತ. ಯಾರು ಅದನ್ನು ಹೇಳಕ್ಕೆ ಸಾಧ್ಯ ಇದೆ? ಒಂದು ಹಿಂದಿಲಿ ಇದೆಯಲ್ಲ, ಹಿಂದಿಲಿ ಒಂದು ಹಾಡಿದೆ, ಗುರುವಿನ ಒಂದಿದೆ, ಅದಕ್ಕೆ ಹೇಳ್ತಾರೆ, ಭಗವಂತ ಗೋಪಾಲ ಮತ್ತು ಗುರು ಒಟ್ಟಿಗೆ ಬಂದರೆ ಮೊದಲು ನಿನಗೆ ಯಾರಿಗೆ ನಮಸ್ಕಾರ ಮಾಡ್ತೀಯಾ ಅಂಥೇಳಿ ತುಳಸಿದಾಸರು ಒಂದು ಇದರಲ್ಲಿ ಹೇಳ್ತಾರೆ. ಯಾರಿಗೆ ನೀನು ಅದು ನಮಸ್ಕಾರ ಮಾಡ್ತೀಯಾ ಅಂತ. ತುಳಸಿ ಅಲ್ಲ, ಕಬೀರ್ ದಾಸರು ಹೇಳೋದು ಯಾರಿಗೆ ಅಂತ. ಅವ್ರು ಹೇಳ್ತಾರೆ, ಮೊದಲು ಗುರುವಿಗೆ ಮಾಡ್ತೀನಿ ನಾನು, ಗೋಪಾಲನಿಗಲ್ಲ. ಯಾಕೆ ಅಂತಂದರೆ ಗೋಪಾಲನಿಗೆ ಸಾಕ್ಷಾತ್ಕಾರ ಮಾಡ್ತಕ್ಕಂಥ ದಾರಿ ತೋರಿಸೋದು ಗುರು ಅಲ್ವಾ. ಸೊ ಗುರುವಿಗೆ, ಸಾಕ್ಷಾತ್ ಗುರುವಿಗೆ, ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಗುರುವಿಗೆ ನಮನ ಅಂತ ಹೇಳ್ತಾರೆ. ಇವತ್ತು ಆ ಪವಿತ್ರ ದಿವಸ, ಪರ್ವಕಾಲ, ಪುಣ್ಯಕಾಲ, ಗುರುಪೂರ್ಣಿಮೆ ಪಾರಂಪರೆಯಾಗಿ ಬಂದಿದೆ ನೋಡಿ. ಎಷ್ಟೋ ಅನಾದಿಯಿಂದ ಇಲ್ಲಿ ತನಕ ಗುರುಗಳು ಸಾಧನೆ ಮಾಡಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿದ ಶಕ್ತಿ ಇದೆಯಲ್ಲ, ಅದು ಪರಂಪರೆಯಾಗಿ ಹರಿದು ಬಂದಿದೆ. ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ, ಪರಂಪರೆಯಾಗಿ ಹರಿದು ಬಂದಿದೆ. ಈಗಲೂ ಸಹ ಆ ಶಕ್ತಿ ಇದೆ. ಅದು ಈಗಲೂ ಆ ಶಕ್ತಿಗೆ ನಾವು ನಮನ ತಲಿಸ್ತಕ್ಕಂಥ ದಿವಸ ಇದು. ನಮ್ಮ ಗುರುಗಳನ್ನು ನಮಸ್ಕಾರ ಮಾಡೋಣ. ಶಾಲೆಯಲ್ಲಿ ಹೇಳ್ಕೊಡ್ದವರು ಸಹ ಗುರುಗಳೇ, ನೆನ್ಪಿಟ್ಕೊಳ್ಳಿ, ಅವರು ಸಹ ಗುರುಗಳು ಅಲ್ವಾ. ನಾನು ನಮ್ಮ ಮಾಸ್ಟರ್ನ ಈಗಲೂ ನೆನ್ಪು ಮಾಡ್ಕೊತೇನೆ, ಇಬ್ಬರನ್ನ ಈಗಲೂ ನೆನ್ಸ್ಕೊಡ್ತೇನೆ. 5ನೇ ಕ್ಲಾಸು 6ನೇ ಕ್ಲಾಸಲ್ಲಿರುವಾಗ ಶಾರದಾದೇವಿಯವರ ಜೀವನ ಚರಿತ್ರೆ ತಂದು ಓದೋದ್ರು ನನಗೆ. ಅಲ್ಲಿ ನಮ್ಗೆ ಹೇಳಿದ್ರು, ಕ್ಲಾಸ್ ಇರಲಿಲ್ಲ ಆವಾಗ, ಕಂಬೈನ್ ಕ್ಲಾಸ್ ಅಂತ ಇರ್ತಿತ್ತು ಆವಾಗ. ಅದು ಓದಿದ್ದು ಈಗಲೂ ನೆನಪಿದೆ ನನಗೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕೇಳಿದ್ದು ನಾನು ಈಗಲೂ ನೆನಪಿದೆ. ಆ ಗುರುಗಳಿಗೂ ಸಹ ನಮ್ಮನ್ನ ಅಲ್ವಾ, ಆಧ್ಯಾತ್ಮಿಕ ಗುರುಗಳಿಗೆ ಮಾತ್ರ ಅಲ್ಲ, ಜೀವನಕ್ಕೆ ದಾರಿ ತೋರಿಸಿಕೊಟ್ಟಂಥ ಎಲ್ಲರ ಗುರುಗಳಿಗೂ ನಮಿಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಪುಣ್ಯ ದಿವಸ ಗುರುಪೂರ್ಣಿಮೆ. ವ್ಯಾಸಮಹರ್ಷಿಗಳಿಂದ ಹಿಡಿದು ನಂತರದ ಎಲ್ಲ ಗುರು ಪರಂಪರೆಗೆ ಪ್ರಣಾಮ ಸಲ್ಲಿಸುತ್ತಾ, ಜೈ ರಾಮಕೃಷ್ಣ. ಗುರುವಿನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರಿಯಾದ ದಾರಿಯಲ್ಲಿ ಸತ್ವಪೂರ್ವಕವಾಗಿ ನಾವು ಮುಂದುವರಿಯೋಣ. ಆಧ್ಯಾತ್ಮಿಕ ಜೀವನದ ಗುರಿ ಅಂತ ಹೇಳ್ತಾ, ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮಕೃಷ್ಣ ಪಾದಕಮಲಕ್ಕೆ
ಸ್ವಾಮಿ ವಿವೇಕಾನಂದ ಶ್ರೀಮಾತೆ ಶಾರದಾ ದೇವರ ಪಾದಕಮಲಕ್ಕೆ, ಸ್ವಾಮಿ ವಿವೇಕಾನಂದರ ಪಾದಕಮಲಕ್ಕೆ, ಶ್ರೀರಾಮಕೃಷ್ಣ ಎಲ್ಲ ಶಿಷ್ಯರ ಪಾದಕಮಲಕ್ಕೆ, ನಮ್ಮ ಗುರು ಪರಂಪರೆಗೆ ನಮೋ ನಮಃ. ಜಯ ರಾಮಕೃಷ್ಣ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹು. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಮಹಂ ನ ಯಾಚೆ. ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಶ್ರೀರಾಮಕೃಷ್ಣರ ಕುರಿತಾಗಿ ಸ್ವಾಮಿ ಅಭೇದಾಂಜಿಯವರು ರಚಿಸ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಶ್ಲೋಕದ ಒಂದು ಶ್ಲೋಕ ಇದು. ಹೇ ರಾಮಕೃಷ್ಣ, ನಾಕಾದಿ ಲೋಕಂ, ಸ್ವರ್ಗ ಇತ್ಯಾದಿ ಲೋಕಗಳನ್ನು ಅಹಂನ ಯಾಚೆ, ನಾನು ಕೇಳೋದಿಲ್ಲ. ಅಲ್ಲಿಯ ಸುಖವನ್ನು ಸಹ ನಾವು ಕೇಳೋದಿಲ್ಲ, ಐಶ್ವರ್ಯವನ್ನೂ ಸಹ ನಾನು ಕೇಳೋದಿಲ್ಲ, ದೇವತೆಗಳ ಐಶ್ವರ್ಯ ಕುಬೇರನ ಐಶ್ವರ್ಯ ಸಹ ಕೇಳೋದಿಲ್ಲ. ಒಂದೇ ಒಂದು ನಿನ್ನ ನನ್ನ ಬೇಡಿಕೆ ಇದೆ, ಏನು ಅಂತಂದೆ, ಹೃದಾಸನೆ ಮಮ, ನನ್ನ ಹೃದಯ ಆಸನದಲ್ಲಿ, ಕಮಲಾಸನದಲ್ಲಿ ಸದಾ ವಾಸ ಮಾಡು ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥಿಸುತ್ತಾ ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಮಹಾ.